ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ತತ್ವೋಪದೇಶಗಳನ್ನೆಲ್ಲ ಇತ್ತು ನೀಡಿ ಕೊನೆಗೆ ಇದನ್ನು ನೀಡಬೇಕು ಎನ್ನುವುದರ ನೆನಪಿನಲ್ಲಿ ಯಾರಿಗೆಲ್ಲ ನೀಡಬಾರದು ಅನ್ನುವುದನ್ನು ತಿಳಿಸಿ ನನ್ನ ಮೇಲಿನ ವಿಶ್ವಾಸವುಳ್ಳ ಭಕ್ತನಿಗೆ ಅದನ್ನು ಕೊಡಬೇಕು ಅಂತ ಹೇಳುತ್ತಾನೆ. ಕೊಡುವವನು ನನಗೆ ಇಷ್ಟನಾಗ್ತಾನೆ ಅಂತ ಹೇಳುವ ಮೂಲಕ, ಅವನನ್ನು ಎತ್ತಿ ಹಿಡಿಯುವ ಮೂಲಕ ಹೇಳಬೇಕು ಎನ್ನುವುದನ್ನು ಸಾದರಪಡಿಸ್ತಾನೆ, ಜಾಹೀರಾತುಗೊಳಿಸ್ತಾನೆ. ಅದು ನಿಂತ ನೀರಾಗಬಾರದು. ನಿನಗೆ ಹೇಳಿದೆ ಅಂತ ಹೇಳಿ, ನಿನಗೇ ಹೇಳಿದೆ ಅಂತ ಹೇಳಿಯೂ ನಿನಗೆ ಮಾತ್ರ ನಿನಗೇ ಇಟ್ಟುಕೊಳ್ಳಿಕ್ಕಲ್ಲ, ನೀನೂ ತಿಳಿಸಬೇಕು ಎನ್ನುವರ ಮಟ್ಟಿನಲ್ಲಿ ಲೋಕಕ್ಕೆ ಅದರ ಪ್ರಚಾರವನ್ನು ಮಾಡುವಂತೆ ತಾವಿಬ್ಬರು ಮಾತಾಡಿಕೊಂಡದ್ದನ್ನು ವೇದವ್ಯಾಸರು ಅಂದರೆ ತಾನೇ ಮತ್ತೊಂದು ರೂಪದಲ್ಲಿ ಬರೆದಿಡುವುದರಿಂದ ಎಲ್ಲರಿಗೂ ಸಿಗುವುದರಿಂದ ಸಿಗಲೇಬೇಕೆನ್ನತಕ್ಕ ತಾತ್ಪರ್ಯ ತನಗಿದೆ ಅನ್ನುವುದನ್ನು ಕೃಷ್ಣ, ಇದು ಗುಟ್ಟಿನ ಮಾತು ಅಂತಾಗಿದ್ದರೂ ಇದು ಶಾಸ್ತ್ರದಲ್ಲಿನ ಗುಟ್ಟಿನ ಮಾತು ಹೊರತು ನಮ್ಮಿಬ್ಬರಲ್ಲಿ ಉಳಿಯುವ ಮಾತಲ್ಲ ಎನ್ನುವ ಅರ್ಥದಿಂದ ಹೇಳುಗನಿಗೆ ಹೇಳು ಅಂತ ಹೇಳಿದ. ಈಗ ಕೇಳುಗನ ಬಗ್ಗೆ ಕೃಷ್ಣನ ಒಂದು ಮಾತು. ಇಡೀ ಗೀತೆಯಲ್ಲಿ ನೀವೆಲ್ಲಿದ್ದೀರಿ ಅಂತ ಕೃಷ್ಣ ಹೇಳುತ್ತಾನೆ. ಇದು ವಿದ್ಯಾರ್ಥಿಗಳ ಗೆರೆ. ಇವತ್ತು ವಿದ್ಯಾರ್ಥಿಗಳ ದಿನ, ಸ್ಟೂಡೆಂಟ್ಸ್ ಡೇ. ಕೇಳಿದರವರ, ವಾಸ್ತವವಾಗಿ ಕೇಳಿದವರ ಅಂತ ಇಲ್ಲ, ಈಗ ಕಲಿತವರ ಅಂತ ಇರುವುದು. ಈಗ ಸುಮ್ಮನೆ ಕೇಳಿದವರು ನಾಳೆ ಬರ್ತಾರೆ. ಕಿವಿಗೆ ಬೀಳುವುದು ಬೇರೆ, ಕಲಿಯುವುದು ಬೇರೆ. ಕೃಷ್ಣ ಎರಡು ಇಟ್ಟಿದ್ದಾನೆ. ಇದನ್ನು ನಾವು ಮೊದಲು ಕಲಿಬೇಕು, ಇದನ್ನು ತಿಳಿಬೇಕು. ಹೇಳುಗ ಹೇಳುತ್ತಾನೆ, ಅವನ ಹೇಳುವಿಕೆಯಲ್ಲಿ ಏನು ವ್ಯತ್ಯಾಸ ಇರುವುದು ಕಡಿಮೆ ಇರಬಹುದು, ಇರಬೇಕು. ಆದರೆ ಕೇಳುಗರು ಎರಡು ರೀತಿಯವರೇ ಇರ್ತಾರೆ. ಒಂದು ಕಲಿಯುವವರು ಅಂತ, ಒಂದು ಕೇಳುವವರು ಅಂತ. ಹೀಗೆ ಕೃಷ್ಣ ಇಬ್ಬರನ್ನು ಮಾಡ್ತಾನೆ. ಶ್ರವಣಾಧಿಕಾರಿಗಳು ಬೇರೆ, ಹೇಳಿಬಿಡುತ್ತೇನೆ ಅದನ್ನು. ಸಾಮಾನ್ಯ ಈಗಿಷ್ಟಿದೆ ಹಂತಗಳು. ದೇವರ ಬಗ್ಗೆ ತಿಳಿಯುವುದು ಅಂಥದ್ದೊಂದು ಬಗೆ. ಜ್ಞಾತ್ವಾ ವಿಷ್ಣುಂ ಅಂತ ಹೇಳಿಕೊಂಡು ಭಗವಂತನ ತಿಳಿಯುವುದು ಅಂತ ಒಂದು ಬಗೆ. ಅವನು ಮೋಕ್ಷಕ್ಕೆ ಹೋಗ್ತಾನೆ. ದೇವರನ್ನು ತಿಳಿಯದೆ ಮೋಕ್ಷಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ತಮೇವಂ ವಿದ್ವಾನ್ ಅಮೃತ ಹ್ಯಭವತಿ ನಾಣ್ಯಪಂಥ ಅಯನಾಯ ವಿದ್ಯತೆ. ಇದು ಖಾತ್ರಿ. ಭಗವಂತನೆಡೆಗೆ ಸಾಗಲು ಇರತಕ್ಕಂತಹ ಒಂದೇ ಒಂದು ದಾರಿ ಕೇಳಿದರೆ ಅರಿವಿನ ದಾರಿ, ಇನ್ನೇನಿಲ್ಲ. ಆದ್ದರಿಂದ ಅರಿವು ಎನ್ನುವುದನ್ನು ಪಡೆದಿರಬೇಕು ಎನ್ನುವುದೊಂದು ವಾಸ್ತವ. ಅದರಿಂದ ಮೊದಲ ಹಂತ ಅರಿತವರು ದೇವರ ಬಳಿಗೆ ಸಾಕ್ತಾರೆ ಅಂತ. ಇದು ದೇವರ ಅರಿವಿನಿಂದಲೇ ಭಗವಂತನೆಡೆಗೆ ಸಾಗುವಿಕೆ ಸಾಧ್ಯ ಅಂತ ಬಂತು. ಹೇಗೆ ಅವನು ಜ್ಞಾನ ಸಂಪಾದನೆ ಮಾಡಿದ? ಹೇಗೂ ಮಾಡ್ಬೋದು ಜ್ಞಾನ ಸಂಪಾದನೆ. ಹಾಗಾಗಿ ಧ್ಯಾನಕ್ಕೆ ನಿಂತು ತದೇಕ ಚಿತ್ತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡುವ ಮೂಲಕ, ಅದಕ್ಕೆ ನಾಮಜ್ಞಾನಾಧಿಕಾರಿಗಳು ಹೇಳೋದು. ಯಾರೋ ಉಪದೇಶ ಕೊಟ್ಟಿರ್ತಾನೆ ಅವನಿಗೆ, ಈ ಮಂತ್ರವನ್ನು ನೀನು ಹೇಳು, ಹೇಳುತ್ತಾ ಇರು, ಏನು ಕಂಡ್ರೂ ಅದು ಬಿಡಬೇಡ ಅಂತ. ಅದರಿಂದ ಅವನಿಗೆ ಯಾವುದೋ ಒಂದು ರೀತಿಯ ಯೋಚನೆಗಳು ಅರಿವಿಗೆ ಬರ್ತವೆ. ಬೇಕಾದರೆ ಧರ್ಮವ್ಯಾಧನನ್ನೇ ದೃಷ್ಟಾಂತ ಮಾಡಿಕೊಳ್ಳಿ. ತುಲಾಧಾರನನ್ನೇ ಇಲ್ಲಿ ಎಳೆದು ತನ್ನಿ. ಅವನು ತನ್ನ ಮನೆಯ ವಾರ್ತೆಯನ್ನು, ಮಾಂಸವನ್ನು ಮಾರುವ ಮೂಲಕ ತನ್ನ ಪಡಸಾಲೆಯಲ್ಲಿ ತನ್ನ ಹೆತ್ತವರನ್ನು ಪೂಜಿಸಿಕೊಳ್ಳುವ, ಸೇವಿಸುವ ನೆಲೆಯಲ್ಲಿ ಆತ ಅಪರೋಕ್ಷದ ಜ್ಞಾನಕ್ಕೆ ಪಾತ್ರನಾಗಿದ್ದ. ನಡೆಯಿತೇನು ಅಂತ ಹೇಳುತ್ತಾನವನು, ಕಾಣುತ್ತದವನಿಗೆ. ಅವನೆಲ್ಲಿ ಪಾಠಕ್ಕೆ ಹೋದ? ಅವನು ಯಾರು ಪಾಠ ಮಾಡಿದರು? ಅವನೆಲ್ಲಿ ಪ್ರವಚನಕ್ಕೆ ಬಂದ?
ಅವನ ಗುರುಗಳು ಯಾರು? ಇಲ್ಲ. ಇದು ಒಂದು ಹಂತ. ಭಗವಂತನನ್ನು ಅರಿತವನು ಯಾವುದೇ ಮಾಧ್ಯಮದಿಂದ, ನಾಮಜ್ಞಾನದಿಂದಲೋ ಧ್ಯಾನದಿಂದಲೋ, ಧ್ಯಾನವೂ ಹಾಗೆ, ಆ ರೀತಿಯಲ್ಲಿಯೋ ಇದು ಒಂದು ಹಂತ, ಮೊದಲನೇದ್ದು. ಎರಡನೇದ್ದು, ಕೇಳಿಕೊಂಡು ಶ್ರವಣದ ಸಾಧ್ಯತೆಯಿಂದ, ಸಾಧನೆಯಿಂದ ಭಗವಂತನ ಅರಿವನ್ನು ಸಂಪಾದನೆ ಮಾಡು. ಇದು ತುಂಬ ಆಗ್ತದೆ, ತುಂಬ ಕೇಳಲಿಕ್ಕಿರ್ತದೆ, ತುಂಬ ಕೇಳಲಿಕ್ಕಾಗ್ತದೆ. ಕೇಳುವುದರಿಂದಲೇ ದೇವರ ಬಗ್ಗೆ ಎಚ್ಚರಾಗಿಕೊಂಡು ಭಗವಂತನೆಡೆಗೆ ಸಾಗುವುದು ಎರಡನೆಯ ಹಂತ. ಎರಡನೇ ಹಂತ ಅಲ್ಲ, ಅದು ಇನ್ನೊಬ್ಬರ ಬಗೆ. ಅವರಿಗಿಂತ, ಮೊದಲವರಿಗಿಂತ ಇವರು ಮಿಗಿಲು. ಹೇಗೆ ಹೇಳ್ತೀರಿ ಕೇಳಿದರೆ, ಇವರಿಗೆ ವಿಷಯಗಳು ಜಾಸ್ತಿ ಗೊತ್ತಿರ್ತದೆ ಕೇಳುವುದರಿಂದ, ನಿರಂತರ ಕೇಳುವುದರಿಂದ. ಅವ ಒಂದೇ ವಿಷಯದ ಬಗ್ಗೆ ಚಿಂತನೆ ಮಾಡುವ ಮೂಲಕ ವಿಷಯಗಳನ್ನು ತಿಳ್ಕೊಂಡ. ಇವ ಹಾಗಲ್ಲ, ಇವ ವಿಷಯಗಳನ್ನೇ ಹೊರಗಿನಿಂದ ಕೇಳಿ ಕೇಳಿ ಒಳಗೆ ಹಾಕಿಕೊಂಡ. ಇವನು ಧ್ಯಾನಕ್ಕೆ ಹೋಗಬೇಕಾಗಿಲ್ಲ, ಆದರೆ ಧ್ಯಾನ ಮಾಡಿಕೊಂಡು ಒಂದು ವಿಷಯದಲ್ಲಿ ಭಗವಂತನನ್ನು ಕಂಡವನಿಗಿಂತ ಇವನು ಹೆಚ್ಚು ಸುಖವನ್ನು ಮೋಕ್ಷದಲ್ಲಿ ಪಡಿತಾನೆ. ಹೆಚ್ಚಿಗೆ ಅಂದ್ರೇನು ಕೇಳಿದರೆ ಅಷ್ಟೇ, ಸುಖದ ಹೆಚ್ಚುತಾನ. ಚೂರೇನಲ್ಲ, ಖಂಡಾಬಟ್ಟೆ, ಲೆಕ್ಕವಿಲ್ಲದಷ್ಟು ಅಂತರ ಭಾರಿ ಇದೆ. ಮೂರನೆಯದ್ದು ಅಲ್ಲ, ಮೂರನೆಯಂಥವರು ಅವರು ಹೇಗೆ ಹೇಳಿದರೆ, ಸುಮ್ಮನೆ ಹೊರಗಿನಿಂದ ಕೇಳಿದ್ದಲ್ಲ, ಹೇಳುವುದು ಸುಮ್ಮನೇನೂ ಅಲ್ಲ, ಆದರೆ ಅಷ್ಟೇ ಅಲ್ಲ, ಅವರು ಪಾಠಕ್ಕೆ ನಿಂತವರು, ಕಲೀಲಿಕ್ಕೆ ಕೂತವರು, ಅಭ್ಯಾಸ ಮಾಡಿದವರು, ಅದರ ಬಗ್ಗೆ ಮತ್ತಷ್ಟು ಚರ್ಚೆ, ಚಿಂತನೆ, ಮನನ, ಪ್ರತ್ಯುಕ್ತಿ ಎಲ್ಲ ಮಾಡಿದವರು. ಅದನ್ನ ಶ್ರವಣಕ್ಕಿಂತ ಮಿಗಿಲಾದದ್ದು ಈಗ ಬಂತು ಮನನ. ಅಂಥವರಿಗೆ ಇನ್ನಷ್ಟು ಖಂಡಾಬಟ್ಟೆಯಾಗಿರತಕ್ಕಂತಹ ಆನಂದ ಮೋಕ್ಷದಲ್ಲಿ. ಅದಕ್ಕೂ ಹೆಚ್ಚಿನದ್ದು ಅಂಥವರಿಗೆ ಹೇಳಿಕೊಟ್ಟವನಿಗೆ ವ್ಯಾಖ್ಯಾತುಸ್ತು ತಥೋಧಿಕಂ ಅಂತ. ಯಾರು ಹೇಳುತ್ತಾರೆ, ಪಾಠವನ್ನು ಹೇಳುತ್ತಾರೆ, ಯಾರು ಕೇಳುಗರಿಗೆ ಕೇಳುವಂತೆ ಕೊಡುತ್ತಾರೆ, ಯಾರು ಒಬ್ಬನನ್ನು ತಯಾರು ಮಾಡಲಿಕ್ಕೆ ಜ್ಞಾನ ಬರುವಂತೆ ಎಚ್ಚರಿಸ್ತಾರೆ, ಅವರಿಗೆ ಅಂತ. ಅವನಿಗೆ 3 ಹಂತದವರು ಸಿಗ್ತಾರೆ. ಪಾಠಕ್ಕೆ ಕೂತವರು ಸಿಗ್ತಾರೆ, ಕೇಳಲಿಕ್ಕೆ ಬಂದವರು ಸಿಗ್ತಾರೆ, ಎಚ್ಚರಗೊಳ್ಳಿಕ್ಕೆ ಇಷ್ಟಪಟ್ಟವರು ಅವನನ್ನು ಆನಿಸಿಕೊಳ್ಳಬಹುದು. ಅಂಥವನನ್ನು ಅನುಗ್ರಹಕ್ಕೋ, ನನಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಸ್ವಾಮಿ ಅಂತ ಕೇಳಿಕೊಳ್ಳಿಕ್ಕೋ, ಏನೋ ಅವರ ದರ್ಶನಕ್ಕೋ, ದೃಷ್ಟಿಪಾತಕ್ಕೋ, ಅವರ ಊಟಕ್ಕೆ ಸಿಕ್ಕಿಯೋ, ಯಾವುದೋ ಸಂಪರ್ಕಕ್ಕೆ ಬಿದ್ದು. ಹಾಗಾಗಿದ್ದು ಇಲ್ಲಿ ಮುಗಿಯಿತು. ಇನ್ನಿಲ್ಲಿಗೆ ಮನುಷ್ಯರದ್ದು ಆಯಿತು ಕಥೆಗಳು. ಇನ್ನೇನಿದ್ರು ಮನುಷ್ಯ ಲೋಕದ ಆಚೆದ್ದು, ಅದು ಸಂಬಂಧ ಇಲ್ಲದ್ದು, ನಮಗೆ ಸಂಬಂಧ ಇಲ್ಲ. ಅದರ ಆಚೆಗೆ ದೇವತೆಗಳಿಗೆಲ್ಲ ವ್ಯಾಖ್ಯಾನ ಮಾಡಿಕೊಳ್ಳುವ ಮೂಲಕ ಸಾಧನೆ ಮಾಡಿಸ್ಲಿಕ್ಕೆ ಉಂಟು. ನಾನು ಹೇಳಬಾರ್ದು, ಹೇಳುತ್ತೇನೆ ಅಷ್ಟದು ಏನು ಅಂತ. ಅದರ ಆಚಿನದ್ದು, ಅದರ ಆಚಿನವರದ್ದು ಕಥೆಯನ್ನು ಕೇಳಿದರೆ, ಅವರು ಗುರುಗಳಾಗಿ ಅಂದರೆ ಋಷಿಗಳಾಗಿದ್ದವರು, ಅದಕ್ಕಿಂತ ಋಷಿಗಳು ಸಾಮಾನ್ಯವಾಗಿ ಮನುಷ್ಯೋತ್ತಮರಿಗಿಂತ ಮಿಗಿಲಾದವರೇ. ಅವರು ದೇವತೆಗಳ ಸಂಪರ್ಕಕ್ಕೆ ಒಳಗಾಗ್ತಾರೆ. ಅವರಿಗೆ ಇನ್ನೊಬ್ಬರನ್ನು ಶಾಪಾನುಗ್ರಹ ಮಾಡಿಕೊಂಡು ಸರಿ ಮಾಡತಕ್ಕಂಥ ಗಟ್ಟಿತನ ಇದೆ, ಸಾಮರ್ಥ್ಯ ಇದೆ. ದೇವತೆಗಳು ತತ್ವಾಭಿಮಾನಿಗಳಾಗಿ ನಿಂತು ಅಧ್ಯಯನ ಮಾಡಿಸುವುದಷ್ಟೇ ಅಲ್ಲ, ಅದರಂತೆ ಕೆಲಸ ಮಾಡಿಸ್ಲಿಕ್ಕೆ ತಯಾರಿರ್ತಾರೆ. ಆದ್ದರಿಂದ ಅದೆಲ್ಲ ಪ್ರತ್ಯೇಕ ಆಯ್ತು ಹೇಳಿ, ಅದಿಲ್ಲ. ಅದರಿಂದ ಮನುಷ್ಯೋತ್ತಮನಲ್ಲಿನ 4 ಹಂತಗಳಲ್ಲಿ ಕೃಷ್ಣ 4ನೆಯ ಹಂತದವರ ಬಗ್ಗೆ ಮಾತಾಡಿದ್ದ. ಈಗ ಮಧ್ಯದವರ ಬಗ್ಗೆ, 3ನೆಯವರ ಬಗ್ಗೆ ಹೇಳುತ್ತಾನೆ. ಮತ್ತೊಂದು ಗೆರೆಯಲ್ಲಿ ಕೊನೆಯವರ ಬಗ್ಗೆ ಮಾತಾಡ್ತಾನೆ. ಇನ್ನೂ ಕೊನೆಯ ಘಟ್ಟದ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ಇದಕ್ಕೆ ಸಂಬಂಧಪಟ್ಟದಲ್ಲ ಅಂದ. ಇದೀಗ ಕೇಳುವುದರಲ್ಲಿ ಬರ್ತದೆ, ಕಲಿಯುವುದರಲ್ಲಿ ಬರ್ತದೆ, ಹೇಳುವುದರಲ್ಲಿ ಬರ್ತದೆ. ಅದರ ಆಚೆದ್ದು ಇಲ್ಲಿ ಬರುವುದಿಲ್ಲ, ಅದಿಲ್ಲ ಅಂದ. ಹಾಗಾಗಿ ಇದು 3 ಮುಟ್ಟಿಕೊಂಡ. ಬಂದವರನ್ನು ಮುಟ್ಟಿಕೊಂಡ, ಕಲೀಲಿಕ್ಕೆ ನಿಂತವರನ್ನು ಮುಟ್ಟಿಕೊಂಡ, ಕಲಿಸುವವರನ್ನು ಇಟ್ಟುಕೊಂಡ. ಹಾಗಾಗಿ ಇಲ್ಲಿ ಅಧ್ಯಶ್ಯತೆ ಚ ಯೈಮಂ ಧರ್ಮ್ಯಂ ಸಂವಾದ ಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇಮತಿ. ಒಂದೊಂದು ಶಬ್ದಗಳು ಬಹಳ ಸುಂದರವಾಗಿ ಕೃಷ್ಣ ದುಡಿಸ್ತಾನೆ. ಅಧ್ಯಶ್ಯತೆ ಅಂತ ಮೊದಲು ಹೇಳುತ್ತಾನೆ. ಇದನ್ನು ಯಾರು ಕಲಿಯುತ್ತಾರೋ ಅಂತ ಹೇಳಿಬಿಟ್ಟ, ಕೇಳುತ್ತಾರೋ ಹೇಳಲಿಲ್ಲ, ಇಲ್ಲೇ ತಪ್ಪಿತ್ತು. ಕೇಳುವವರನ್ನು ಬೇರಿಟ್ಟು ಬಿಟ್ಟ. ಕಲಿಯುವುದು ಅಂದರೆ ನಾನದು ಹಾಗೆ, ಯಾವತ್ತೂ ಹಾಗೆ, ವಿಷಯವೇ ಅಷ್ಟೇ. ಆಚಾರ್ಯೇಭ್ಯ ವಿದಿತ ವಿದ್ಯಾ ಸಾಧಿಷ್ಟಂ ಪ್ರಾಪೇತಿ ಅಂತ, ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಅಂತ. ಗುರುಗಳೇ ಬರೀಬೇಕು, ಕ್ರಮ ಆಗಿ ಗುರುಗಳೇ ಬರೆಸಬೇಕು, ಕೈ ಹಿಡಿದು ಮತ್ತೆ ಓದಿಸಬೇಕು, ಕಣ್ಣಾಡಿಸಬೇಕು. ಮತ್ತೊಂದು ನನ್ನ ಹಠ ಇದೆ, ಏನಂದರೆ ನನ್ನನ್ನು ನೋಡಬೇಡ ಅಂತ, ಅಲ್ಲಿ ನೋಡಿ ಅಂತ. ಇದು ಯಾರಿಗೆ ಗೊತ್ತಾಗಲಿಲ್ಲ, ನಾನು ಇವತ್ತು ಹೇಳಿದ್ದದು. ಕೊನೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೆ.
ಅದು ನನ್ನ ಉಪಾಯ, ನನ್ನ ದೃಷ್ಟಿಯೂ ಹಾಗೆ. ನಾನು ಯಾರನ್ನೊಬ್ಬನ ನೋಡೋ ಕ್ರಮವೂ ಇಲ್ಲ, ನಾನು ನೋಡಬೇಕಂತ ಇಲ್ಲ. ಅದು ವಾಸ್ತವ ಕ್ರಮ. ನಾನು ಅದು ನನ್ನ ಹಿಂದಿನ ಯಾವುದೇ ಚಿತ್ರ ನೋಡಿದರೂ ಕಾಣಬಹುದು. ಹಾಗೆ ಇಲ್ಲಿ ವಿಷಯ. ನನಗೇನು ಗುರುಗಳಾಗಿ ಅಭ್ಯಾಸ ಮಾಡಿಸಲಿಲ್ಲ, ಪಾಠ ಹೇಳಲಿಲ್ಲ, ಆದರೂ ನನ್ನ ಕ್ರಮ ಹಾಗೆ. ಹಾಗೆ ಇಲ್ಲಿ ನೋಡಿ ಅಂತ ಹೇಳಲಿಕ್ಕೋಸ್ಕರ ಒಂದು ವಸ್ತು ಬೇಕು. ಅದಕ್ಕಿಂತ ಹೆಚ್ಚು ನೀವು ಕಲಿಬೇಕು ಅಂತ ನನಗೆ ಬೇಕು. ಕಲೀಲಿಕ್ಕೊಂದು ಮಾಧ್ಯಮ ಬೇಕು. ಅದು ನನ್ನ ಹಣೆಯಲ್ಲಿ ಬರೆದದ್ದು ಓದಲಿಕ್ಕೆ ಬರುವುದಿಲ್ಲ, ಓದಿ ಪ್ರಯೋಜನ ಇಲ್ಲ, ಅದಕ್ಕೆ ಬರುವುದು ಬೇಡ. ಕೃಷ್ಣ ಏನು ಹೇಳಿದ್ದ ಅಂತ ಬರೆದದ್ದನ್ನು ಓದಬೇಕು. ಕರಿಯ ಹಲಗೆ, ತಾಮಸವಾದ ನಮ್ಮ ಭೂಮಿಕೆ, ನಮ್ಮ ಅಂಗಳ, ನಮ್ಮ ಮನಸ್ಸು, ಅದರಲ್ಲಿ ಬಿಳಿಯ ಗೆರೆ ಸಾತ್ವಿಕವಾದ ಪ್ರವೃತ್ತಿ, ನಿರಾಳವಾದ ಕೃಷ್ಣನ ವಿಶ್ವತೋಮುಖವಾದ ಒಂದು ಕ್ಯಾನ್ವಾಸ್, ಅದರಲ್ಲಿ ಅರ್ಜುನನ ವಿನ್ಯಾಸ. ಇಲ್ಲಿ ಕೃಷ್ಣಾರ್ಜುನರಿದ್ದಾರೆ. ನನಗದೆಲ್ಲ ಖುಷಿಯಾಗುವುದು. ಅದಕ್ಕೆ ನಾನು ಹೇಳಿದ್ದಿಲ್ಲ ಅಷ್ಟೇ, ಅದು ನಿಮ್ಮ ಪುಟಕ್ಕೆ ಬಂದಾಗ ಹೇಳುವ ಅಂತ ಅದನ್ನು ಕಾಯಿಸ್ತಿದ್ದೆ ಹೇಗಿದೆ ಅಂತ. ಅದನ್ನು ಪ್ರತಿನಿತ್ಯ ಒತ್ತಾಯ ಮಾಡಿಸಿ ನಾನು ಬರೆಸ್ತಿದ್ದೆ. ಅದರಲ್ಲಿ ಒಂದು ಗೆರೆ ಒಂದು ಅಕ್ಷರವೂ ತಪ್ಪಾಗಬಾರ್ದು ನೋಡ್ತಿದ್ದೆ, ಅದಕ್ಕೋಸ್ಕರ ಆಗಬೇಕು ಒಂದು. ಹಾಗಾಗಿ ಇವತ್ತಿಗೆ ಈ ನೆಲೆಯಲ್ಲಿ ನಿಂತಿರುವ ಕಲ್ಲಿನಲ್ಲಿ ಶಿಲಾಫಲಕದಲ್ಲಿ ಬರೆದಿಟ್ಟ ಅಥವಾ ಹೂತಿಟ್ಟ ಅಥವಾ ಕೆತ್ತಿಟ್ಟ ಆ ಗೆರೆಗಳಿಗಿಂತ ಅಕ್ಷರಗಳಿಗಿಂತ ನಿಮ್ಮ ಮನಸ್ಸಿನಲ್ಲಿ ನಾನು ಗೀಚಿದ್ದು ಹೆಚ್ಚಿದೆ. ಅದಕ್ಕೋಸ್ಕರ ಇಲ್ಲಿ ಬರೆದಿದ್ದೇನೆ. ಇಲ್ಲಿ ಬರೆಯುವ ಮೂಲಕ ನಿಮ್ಮಷ್ಟು ಜನರ ತಲೆ ಒಳಗೆ ಕೊರೆದಿದ್ದೇನೆ ನಾನು ಆ ಅಕ್ಷರವನ್ನು. ಅದಷ್ಟು ದೂರದವರೆಗೆ ಕಾಣದೇ ಇರಲಿ. ಅಕ್ಷರ ಅಂತೂ ಅದು ಆಗಿದೆ ಅಂತ ಆಗಿದೆ ಓದುವಾಗ. ಮತ್ತೆ ಅದನ್ನು ನೋಡ್ತಾ ಓದುವುದರಿಂದ ಅಕ್ಷರಗಳ ಮೇಲೆ ಮತ್ತಷ್ಟು ಗಮನ ಹೋಗುವುದರಿಂದ ನೀವು ಕೃಷ್ಣನಿಗೆ ಹೆಚ್ಚು ಇಷ್ಟ ಆಗಿದ್ದೀರಿ. ಕೃಷ್ಣ ಹೇಳಿದ್ದಾನೆ ಇಷ್ಟಸ್ಯಾಮಿತಿ, ನನಗೆ ತುಂಬ ಇಷ್ಟ ಅಂತ. ಯಾಕೆ? ನನ್ನ ಗೆರೆ ನೋಡ್ತಾರಲ್ಲ ಅವರು, ನನ್ನ ಮಾತನ್ನು ನೋಡ್ತಾರಲ್ಲ, ನಾನು ನುಡಿದ ಶಬ್ದವನ್ನೇ ನೋಡ್ತಾರಲ್ಲ, ತಲೆಯೊಳಗದು ತುಂಬಿದೆ, ಹೋಗಿರ್ತದೆ, ಪ್ರವೇಶ ಆಗ್ತದೆ. ಅದನ್ನು ಯಾವುದೇ ಗೆರೆಗಳನ್ನು ಅಕ್ಷರಗಳನ್ನು ನೋಡುವುದರ ಮೂಲಕ ನೆನಪಿಟ್ಟುಕೊಳ್ಳಲಿಕ್ಕೆ ಬರ್ತದೆ. ನಾನು ಕೇವಲ ಹಾಗೆಯೇ ಮಾಡೋದು, ಒಂದು ಸರ್ತಿ ನೋಡೋದು ಪುಸ್ತಕಗಳನ್ನು. ನೋಡುವಾಗ ಹಾಗೆಯೇ ನೋಡುತ್ತೇನೆ, ಖಾಲಿ ಹಲಗೆಯಾಗಿ ನೋಡ್ತೇನೆ, ಬಿಳಿಯ ಗೆರೆಯಾಗಿ ನೋಡ್ತೇನೆ. ಅದು ಅಲ್ಲೇ ಅಚ್ಚೊತ್ತಿರಬೇಕು, ಮತ್ತು ಅದು ಹೋಗಬಾರ್ದು, ಅಳಿಸಿ ಹೋಗಬಾರ್ದು. ಹಾಗೆ ನೋಡುವ ಮೂಲಕ ಒಂದು ಕೆಲಸ ಜಾಸ್ತಿ ಆಗುತ್ತೆ ಏನು ಕೇಳಿದರೆ ನೆನಪಾಗುತ್ತೆ. ನೀವೊಂದು ಪ್ರಯತ್ನಿಸಿದ್ದಿರಬಹುದು, ಪ್ರಯತ್ನ ಇಲ್ಲ, ಪ್ರಯತ್ನಿಸಬಹುದು ಅಂತ ಹೇಳಿದೆ. ಅದರ ಲಾಭ ಒಂದು ಏನು ಕೇಳಿದರೆ, ಪ್ರತಿನಿತ್ಯ ಬರೆದ ಗೆರೆಯನ್ನು ಹೇಳುವಾಗ ಓದ್ತಾ ನೋಡ್ತಾ ಹೇಳ್ತಾ ಓದ್ತಾ ಹೊರಟೋದಾಗ ಅದರ ತಲೆಯಲ್ಲಿ ಯೋಚನೆ ಮಾಡಿಕೊಂಡ್ರೆ ಅದೆಂಥ ಗೆರೆ, ಮೊದಲ ಶಬ್ದ ಏನು, ಮುಂದೆ ಶಬ್ದ ಏನು, ಮತ್ತೇನಾಯಿತು ಇಂದು ಯೋಚನೆ ಮಾಡ್ತಾ ಅದು ತನ್ನಷ್ಟಕ್ಕೆ ಕೊಂಡಿಯಾಗಿ ಸಿಕ್ಕಿಸಿಕೊಳ್ಳುತ್ತದೆ. ಅದಕ್ಕೆ ನಾನು ಕೆಲವೊಮ್ಮೆ ಕೊಂಡಿಯಾಗಿ ಶ್ಲೋಕವನ್ನು ಹೇಳಿದ್ದೇನೆ ಪಾಠ ಮಾಡುವ ವಿಧಾನದಲ್ಲಿ. ಶಬ್ದಗಳೇ ಜೋಡಣೆಗೊಳ್ಳುತ್ತವೆ ಎಂದು ನಾನು ನೆನಪು ಮಾಡೋದು ಹಾಗೆ. ಪಾಠ ಮಾಡೋರಿಗೆ ಗೊತ್ತು, ನಾನು ಪಾಠ ಹೇಳುವಾಗ ಕೇಳುವವರಿಗೆ ಗೊತ್ತದು ನಾನು ಹೇಗೆ ಶ್ಲೋಕ ನೆನಪು ಮಾಡಿದೆ. ಎಲ್ಲೆಲ್ಲಿಂದ ಹೇಳ್ತೇನೆ, ಹಿಂದಕ್ಕೆ ಮುಂದಕ್ಕೆ ಹೇಳ್ತೇನೆ, ಆಚೆ ಈಚೆ ಹೇಳ್ತೇನೆ, ಮೇಲಿಂದ ಕೆಳಗೆ ಹೇಳ್ತೇನೆ, ಹಿಂಬದಿಯಿಂದ ಮೇಲಕ್ಕೆ ಹೋಗುವುದುಂಟು ಶ್ಲೋಕಗಳು. ಯಾಕೆಂದರೆ ಅದು ಪಾಠದ ಕಥೆಯೇ ಹಾಗೆ, ನೆನಪಿಟ್ಟುಕೊಳ್ಳುವ ವಿಧಾನ ಅದು, ಮರೆಯಲಾರದ ಪರಿಸ್ಥಿತಿ ಅದು. ಹಾಗೆ ನೀವು ಮಾಡಿದರೆ ಇವತ್ತಿಗೆ ಇಷ್ಟು ಶ್ಲೋಕಗಳು ಬರ್ತಿತ್ತು. ಬಿಟ್ಟೋದ ತಕ್ಷಣ ಶ್ಲೋಕಗಳ ಶಬ್ದಗಳನ್ನು ಮತ್ತೆ ಮೆಲುಕು ಹಾಕುವುದು. 2 ಗಂಟೆ ಬೇಕು ಮಾತ್ರ ಮೆಲುಕು ಹಾಕಲಿಕ್ಕೆ. ಯಾಕೆ? ನೆನಪಾಗುವುದಿಲ್ಲ, ಬ್ರೇಕ್ ಆಗ್ತದೆ. ನೆನಪು ಯಾವತ್ತೂ ನಿಲ್ತದೆ, ಎಲ್ಲಿಯೋ ಒಂದು ಕಡೆ ನಿಂತು ಬಿಡ್ತದೆ. ಮುಂದಕ್ಕೆ ಹೋಗಬೇಕಾದ್ರೆ ಮೊದಲಿಂದ ಶುರು ಮಾಡಬೇಕಾಗತ್ತೆ. ಕೆಲವೊಮ್ಮೆ ಖುಷಿ ಇರ್ತದೆ, ಅದು ನೆನಪು ಮಾಡಿಕೊಳ್ಳುವುದೇ ಒಂದು ಗಮ್ಮತ್ತು. ನೆನಪು ಮಾಡ್ತಾ ಇರ್ತದೆ, ಸುಮಾರು ಆಗ್ತದೆ, ಯಾವುದೋ ಒಂದು ನೆನಪಾಗುವುದಿಲ್ಲ. ಅದಾಗಬೇಕಲ್ಲ ನೆನಪು, ಎಂತ ಅದಾಗಲಿಕ್ಕೆ ಮತ್ತೆ ಬ್ಯಾಕ್ ತುಂಬ ಹಿಂದೆ ಹೋಗುತ್ತೆ. ಅಲ್ಲಿಂದ ಮುಂದೆ ಬರುವಾಗ ಮತ್ತೆ ಇನ್ನೊಂದು ಮರೆತು ಹೋಗುತ್ತೆ. ಅದು ನೆನಪಾಗುವಾಗ ಇದು ತಪ್ಪುವಾಗ ಅದು ನೆನಪಾಗುತ್ತೆ, ಅದು ತಪ್ಪುವಾಗ ಇದು ನೆನಪಾಗುತ್ತೆ. ಒಟ್ಟಾರೆ ಆಗಬೇಕಾದ್ರೆ ಸುಮಾರು ಹೊತ್ತು ಬೇಕಾಗುತ್ತೆ. ಇದು ಮನನದ ಕಥೆ. ಆದರೆ ಮಾತ್ರ ಹಾಗಾದರೆ ಅದು ಜಿತ ಆಯಿತು, ಯಾವ ಕಾಲಕ್ಕೂ ಮರೆತು ಹೋಗುವುದಿಲ್ಲ. ಮತ್ತೆ ಅದು ಅದರ ವಿಧಾನ. ಅವು ಕೇಳಿದ್ದ ಮೊನ್ನೆ, ಅದು ನೆನಪಿಟ್ಟುಕೊಳ್ಳುವ ವಿಧಾನ ಎಂಥದ್ದು ಅಂತ. ವಿಧಾನ ಇಷ್ಟೇ, ಆದರೆ ವಿಧಾನವೇ ನೆನಪಾಗಬೇಕಲ್ಲ ನಮಗೆ, ಅದೇ ಕಷ್ಟ, ಅದೇ ಬೇಕಾಗಬೇಕಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ ಮೊದಲು ಅಧ್ಯೇಶ್ಯತೆ ಅಂದ. ಅದಿ ಅಂದರೆ ಅಧಿಕ ಅಂತ ಅರ್ಥ, ಅದಿ ಅಂದರೆ ಅದರ ಮೇಲೆ ಅಂತ ಅರ್ಥ. ಮೇಲೆ ನಿಂತು ಅದಕ್ಕೆ ಹತ್ತಿರ ಬಿದ್ದು ಅದನ್ನು ಗಟ್ಟಿಯಾಗಿ ಹೆಚ್ಚಾಗಿ ಯಾರು ಕಲಿತಾನೆ ಅವನು ಮೇಮತಿ, ಅವನು ನನಗಿಷ್ಟ. ಅಧ್ಯೇಶ್ಯತೆ ಚ ಈಮಂ, ಈಗ ಹೇಳಿದ ಈ ಸಂಗತಿಯನ್ನು, ಜ್ಞಾನದ ನಿಧಿಯನ್ನು ಯಾರು ಕಲಿತಾನೆ, ಕಲಿಯುವವನದ್ದು ಒಂದು ಕಷ್ಟ ಏನು ಅಂದರೆ ಅದೇ ಕಲಿಯುವುದೇ ಕಷ್ಟ. ಮತ್ತೆಲ್ಲ ಇಷ್ಟ ಅವನಿಗೆ, ಕಲಿಯುವುದು ಕಷ್ಟ. ಯಾವತ್ತು ಹೇಳಿಬಿಡ್ತಾನೆ, ಯಾವುದು ಕೇಳಿದರೆ ಕುತೋ ವಿದ್ಯಾರ್ಥಿನ ಸುಖಂ ಅಂತ. ವಿದ್ಯಾರ್ಥಿ ಆಗಿದ್ದರೆ, ಕಲೀಲಿಕ್ಕೆ ಬಂದವನಾದರೆ ಅವನು ಯಾವ ಕಾಲದಲ್ಲಿ ಸುಖವನ್ನು ಪಡೆಯುವುದಿಲ್ಲ.
ಅದೇ ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ. ನಮಗೆ ಸುಖ ಬೇಕಾದರೆ ನಾವು ವಿದ್ಯೆಯನ್ನು ಬಿಡಬೇಕು. ಯಾವ ಕಾಲದಲ್ಲಿಯೂ ವಿದ್ಯೆ ಸುಲಭದಲ್ಲಿ ಸಿಗುವುದಿಲ್ಲ. ವಿದ್ಯೆ ಸಿಕ್ಕಿದವನಿಗೂ ಸುಲಭವಾಗಿರುವುದಿಲ್ಲ. ಕಷ್ಟವೇ ಇರುವಂಥದ್ದು ಯಾವುದೋ ಅದು ನಿಜವಾಗಿ ವಿದ್ಯೆಯ ಸ್ಥಾನ. ಯಾವ ಕಾಲದಲ್ಲಿ ಇರಬೇಕಂದ ಅದು ಖುಷಿ. ಆದ್ದರಿಂದ ಕೃಷ್ಣ ಹೇಳಿದ ಇದು ಅಧ್ಯೇಶದಿಂದ ಬಹಳ ಕಷ್ಟದಲ್ಲಿ ಯಾರು ಇದರ ಸಂಪಾದನೆ ಮಾಡ್ತಾನೆ. ಕೇಳುವುದು ಬಹಳ ಸುಲಭ, ಕೇಳಲೇಬೇಕು ಅಂತ ನಿರ್ಬಂಧ ಇಲ್ಲ. ಕೇಳ್ತಾ ಇರ್ತದೆ ಎನ್ನುವುದೊಂದು ಇರ್ತದೆ ಅಷ್ಟೇ. ಅದು ತನ್ನಷ್ಟಕ್ಕೆ ಕೇಳಿಕೊಂಡು ಹೋಗ್ತದೆ, ಮುಗೀತದೆ, ಅಲ್ಲಿಗಾಯ್ತು. ಕೇಳಿದೆ ಎನ್ನುವ ತೃಪ್ತಿ ಇರ್ತದೆ, ಸತ್ಯ, ಇಲ್ಲ ಹೇಳುವುದಿಲ್ಲ. ಆದರೆ ಕೇಳಿದ್ದರ ಮೇಲಿನ ವ್ಯಾಪ್ತಿ ಇರುವುದಿಲ್ಲ. ಕಲಿಯುವುದರಲ್ಲಿ ಬಹಳ ಹೆಚ್ಚು ವಿಷಯ ತೃಪ್ತಿಗಿಂತ ವ್ಯಾಪ್ತಿ. ಇನ್ನಷ್ಟು ಕಲಿಯಬೇಕೆನ್ನುವ ಆಸೆ ಇರ್ತದೆ, ತೃಪ್ತಿ ಕುಂಠಿತವಾಗ್ತದೆ. ಶ್ರವಣದಲ್ಲಿ ತೃಪ್ತಿ ಇರ್ತದೆ, ಕಲಿಕೆಯಲ್ಲಿ ತೃಪ್ತಿ ಇರುವುದಿಲ್ಲ. ಇಷ್ಟು ಹಾಗಾದರೆ ಕಲಿತಾ ಇದ್ದಾನೆ ಅಂತ ಅರ್ಥ. ತೃಪ್ತಿ ಇಲ್ಲದೆ ಇದ್ದರೆ ಕಲಿತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಯಾರು ಕಲಿಯುತ್ತಾನೋ ಅಂತ ಕೃಷ್ಣ ಕರೀತಾನೆ. ಈಗ ಕಲಿಯುವವರನ್ನು ಕರೀತಾನೆ. ಅಧ್ಯೇಶ್ಯಚೇತ ಯೈಮಂ ಧರ್ಮ್ಯಂ ಸಂವಾದಂ ಅವಯೋಹೋ. ಇದು ನಮ್ಮೀರ್ವರ ಮಾತುಕತೆ ಅಂದ ಕೃಷ್ಣ. ಸಂವಾದ, ಇದು ವಿವಾದ ಅಲ್ಲ, ಅದಕ್ಕೋಸ್ಕರ ಸಂವಾದ ಅಂದ. ನಾವಿಬ್ಬರು ಗಲಾಟೆ ಮಾಡಿಕೊಂಡದ್ದಲ್ಲ. ಯಾವುದೋ ಒಂದು ವಿಷಯದ ಮೇಲೆ ಕೌರವರನ್ನು ಕೊಲ್ಲಬೇಕು, ಬೇಡ, ಭೀಷ್ಮಾದಿಗಳು ನಿಂತಿದ್ದಾರೆ, ಸವರಬೇಕು, ಇಲ್ಲ, ಹಾಗಿಬ್ಬರಲ್ಲ, ಜಟಾಪಟಿ ಅಲ್ಲ, ಯಾಕೆ ಕೊಲ್ಲಬೇಕು, ಯಾಕೆ ಕೊಲ್ಲಬಾರದು, ಯಾರು ಕೊಲ್ಲಬೇಕು, ಎಷ್ಟು ಕೊಲ್ಲಬಾರದು, ಹೇಗೆ ಕೊಲ್ಲಬೇಕು, ಏನು ಕೊಲ್ಲಬೇಕು, ಇಲ್ಲ. ಇದರಲ್ಲಿ ಯಾವುದೇ ತಂಟೆ ತಕರಾರುಗಳು, ಈ ರೀತಿಯಾಗಿ ಗೀತೆಯ ಸಂವಾದವನ್ನು ಬರೀಲಿಕ್ಕಿಲ್ಲ ನಾವು. ಅದು ವಿವಾದ ಆಯಿತು. ಒಂದು ವಿವಾದಿತ ವಿಷಯವನ್ನಿಟ್ಟುಕೊಂಡು ಅವರ ಯೋಚನೆಗಳಂತೆ ಅವನ್ನು ಪ್ರಮಾಣೀಕರಿಸುವ ವಿಧಾನ ಅಲ್ಲ ಇದು. ನಮ್ಮೀರ್ವರ ಮಾತುಕತೆಯಲ್ಲಿ, ಶಿಷ್ಯ ಮತ್ತು ಗುರುಗಳ ಮಾತುಕತೆಯಲ್ಲಿ ಸಂವಾದ ಇರ್ತದೆ. ಪರಸ್ಪರರ ವಿಷಯದ ಮೇಲಿನ ಸ್ಪರ್ಧೆಯಿಂದ ಜಿದ್ದಿನಿಂದ ನಿಂತರೆ ಅದು ವಿವಾದ ಆಗ್ತದೆ. ಇಲ್ಲಿ ಸಂವಾದ ಅಂದರೆ ಅಂದರೆ ಭಗವಂತ. ಅಕಯ ಪ್ರವಿಸಂಭೂಮ ಸಕಹಾಹ ವಿಷ್ಣುವಾಚಕ. ಆದ್ದರಿಂದ ನಮ್ಮೀರ್ವರ ಭಗವದ್ವಿಚಾರ ಅಂತಾನೆ ಕೃಷ್ಣ. ನಾವು ಮಾತಾಡಿಕೊಂಡದ್ದು ಅರಮನೆಯಲ್ಲಿಯ ರಾಜಭೋಗಕ್ಕೆ ಯಾರು ತಯಾರಾಗುವುದು ಅಂತಲ್ಲ. ನಾನು ಸಾರಥಿಯಾಗಿ ಬರ್ತೇನೆ, ನಿನ್ನೆಲ್ಲರನ್ನು ಮುಗಿಸು, ಮತ್ತು ನನಗೆ ಅರ್ಧ ಅರಮನೆ ಬರೆದಿಡು ಅಂದ. ಅದೆಲ್ಲಕ್ಕೆ ಬಂದದ್ದೇ ಅಲ್ಲ ಇಲ್ಲಿ. ಅದು ಯಾವುದೂ ಅಲ್ಲ ಅಂದ. ಇಲ್ಲಿ ದೇವರ ಪ್ರತಿಷ್ಠೆ ಅಂತಾನೆ ಕೃಷ್ಣ. ಈ ವಿಷಯಕ್ಕೆ ಕೃಷ್ಣ ಹೇಳ್ತಾನೆ ಇದು ಸಂವಾದ ಅಂತ. ನಾವು ಇದು ಪರಮಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿರತಕ್ಕಂತಹ ಒಂದು ಇಬ್ಬರ ಸಮಾವೇಶ, ಅದು ಸಂವಾದ ಅಂತಾನೆ. ಅಂದರೆ ಸಂಪೂರ್ಣವಾದವಾದ ಇದು ಸಕಲ ಶಾಸ್ತ್ರದ ಸಾರ ಇಲ್ಲಿ ಮಡುಗಟ್ಟಿದೆ. ಇದರ ಆಚೆಗೆ ಇನ್ನೇನು ಚರ್ಚೆ ಮಾಡಲಿಕ್ಕಿಲ್ಲ. ಏನಿದ್ರೆ ಇಲ್ಲಿ ನಡೀತದೆ, ಹೇಳಲಿಕ್ಕೆ ಬರುತ್ತೆ. ಆ ರೀತಿಯಾಗಿರತಕ್ಕಂಥ ನಮ್ಮ ಇರುವರ ಮಾತುಕತೆ ನಡೆದಿದೆ. ಇದು ಗುರು ಶಿಷ್ಯರ ಅತಿ ಹತ್ತಿರದ ಕ್ಲೋಸಪ್ ಅಂತೇವೆ ನಾವು, ನಿಕಟವಾಗಿ ಇರತಕ್ಕಂತಹ ಒಂದು ವಿಚಾರಧಾರೆ, ಚಿಂತನೆ. ಆದ್ದರಿಂದ ಇದನ್ನು ಯಾರು ಕಲಿಯುತ್ತಾರೊಂದು. ಹಾಗಾದರೆ ಇದು ಹೇಗೆ ನಡೆಯುವುದೋ ಹಾಗೆ ಕಲಿಬೇಕು. ಇದು ಗುರು ಶಿಷ್ಯನಿಗೆ, ಶಿಷ್ಯ ಗುರುವಿನ ಹತ್ತಿರದಲ್ಲಿ ನಡೆದಿರತಕ್ಕಂತಹ ಒಂದು ಕ್ರಮ. ಹಾಗಾಗಿ ಅದನ್ನು ಹಾಗೆ ತಗೊಳ್ಬೇಕು, ಶಿಷ್ಯರಾಗಿ ತಗೊಳ್ಬೇಕು, ಗುರುವಾಗಿ ನೀಡಬೇಕು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂದಿದ್ದಾನೆ ಅರ್ಜುನ. ಸೀದಾ ಹೇಳಿದ್ದಾನೆ, ನಾನು ನಿನ್ನೆ ಶಿಷ್ಯ, ನನ್ನನ್ನು ಹೇಗೆ ಬೇಕಾಗ ಹಾಗೆ ತಿದ್ದು ನೀನು, ನಾನು ನಿನ್ನ ಹತ್ತಿರ ಬಿದ್ದಿದ್ದೇನೆ. ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಪ್ರಪನ್ನ ಪಾರಿಜಾತ ಹೇಳಿದಲ್ಲ, ಪ್ರಪನ್ನನೇ ಶರಣಾಗತಿಯನ್ನು ಬೆಳೆದಾಗಿದೆ. ಪೂರಾ ನಿನ್ನ ಅಡಿಗೆ ನಾನು ಸಲ್ಲಿದ್ದೇನೆ. ನನ್ನನ್ನು ಯಾವ ರೀತಿಯಿಂದಲಾದರೂ ತಿದ್ದುವ ಕತೆ ನಿನ್ನಲ್ಲಿದೆ. ನಾನು ನಿನಗಿಂತ ಉಳಿಯುವವನು. ಶಿಷ್ಯತೆ ಇತಿ ಶಿಷ್ಯ, ನಿನ್ನ ಮಾತನ್ನು ಉಳಿಸಿಕೊಡುವವನು. ನಾನು ಉಳಿಸಿಕೊಂಡು, ಗುರು ಹೊರಟಿರ್ತಾನೆ, ಶಿಷ್ಯರನ್ನು ತಯಾರು ಮಾಡೋದು ಮಾತ್ರ ಗುರುವಿನ ಕೆಲಸ. ಮತ್ತು ಶಿಷ್ಯರ ಮನೆಯಲ್ಲಿ ಊಟ ಕೂತ್ಕೊಳ್ಳೋದು ಗುರುವಿನ ಕೆಲಸ ಅಲ್ಲ. ಗುರುಪೂಜೆ, ಪಾದಪೂಜೆ ಪ್ರತಿನಿತ್ಯ ಬನ್ನಿ, ಏನು ಕರ್ಮವ ಶಿಷ್ಯನ ಮನೆಯಲ್ಲಿ? ಉಪಯೋಗ ಇಲ್ಲ ಅಂತಾನೆ. ಅದಕ್ಕೆ ಶಿಷ್ಯತೆ, ಉಳಿಯುವವನವನು, ಉಳಿಸಿ ಹೋಗುವುದು ಅವನ ಕೆಲಸ ಅಷ್ಟೇ ಹೊರತು ಸಂಪತ್ತನ್ನು ಅವನು ಗುರುವಾಗಿ ಇನ್ನೊಬ್ಬನನ್ನು ಶಿಷ್ಯನನ್ನು ತಯಾರು ಮಾಡಿ ಉಳಿಸಿ ಹೋಗುವುದು, ಅವನು ಕೂತ್ಕೊಳ್ಳಿಕ್ಕೆ. ಹಾಗೆ ಇದು ಶೇಷ ಸಂತಾನ ಇತ್ತು. ಶಿಷ್ಯ ಅಂದರೆ ಹಾಗೆ ಉಳಿಯುವವರು ಅಂತ ಅರ್ಥ. ಉಳಿಸಿ ಹೋಗಬೇಕೆನ್ನುವುದು ಗುರುಗಳ ಕತೆ. ತಾವು ಹೊರಟರು ತಮ್ಮ ಸಂಪತ್ತು ನಿರಂತರವಾಗಿ ಬಂದ ಸಂಪತ್ತು, ಭಗವಂತನ ಎಚ್ಚರ, ಅದನ್ನು ನಡೆಸಿಕೊಡಬೇಕು. ಇದೆರಡು ಭಗವಂತನ ವಿಚಾರಧಾರೆಯು ಪರಿಪೂರ್ಣವಾಗಿ ಮಡುಗಟ್ಟಿದ್ದಿಲ್ಲಿ ಅಂತಾನೆ. ಅದಕ್ಕೆ ಹಿಂದಿನಿಂದಲೂ ಹೇಳ್ತಾ ಇದ್ದದ್ದು ಇದು ಎಲ್ಲ ಶಾಸ್ತ್ರಗಳ ಸಾರ. ಇದು ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಹೇಳಿದ ಅದಕ್ಕೆ.
ಇದೆಲ್ಲ ಶಾಸ್ತ್ರಗಳು ಒಟ್ಟು ಬಂದಿದೆ ಅಂತ ಅದನ್ನು ಎಲ್ಲ ದಾರ್ಶನಿಕರು ಒಪ್ತಾರೆ ಮಾತ್ರ. ಸರ್ವಶಾಸ್ತ್ರದ ಸಾರ ಇಲ್ಲಿದೆ ಅಂತ. ಹಾಗೆ ಹೌದಾಗಿದ್ರೆ ಮತ್ತು ಇತರ ದೇವತೆಗಳ ಪೂಜೆ ಎಲ್ಲಿ ಬಂದಿದೆ ಕೇಳೋದು. ಎಷ್ಟು ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಹೇಳುತ್ತಾರೆ ಇದು ಸಕಲ ವೇದಗಳ ಶಾಸ್ತ್ರ, ಅದರ ಸಾರ ಇದು, ಎಲ್ಲ ಒತ್ತಟ್ಟಿಗೆ ಬಂದಿರತಕ್ಕ ಚಿಂತನೆ ಇದು ಅಂತ. ಹಾಗಿರುವಾಗ ನಮಗೆ ಯಾಕೆ ಉಳಿದ ಕಡೆಯಲ್ಲಿ ಇಷ್ಟು ಅಬ್ಬರದ ಪೂಜೆಗಳು ನಡೀತಾವೆ, ಇದರ ವ್ಯವಸ್ಥೆಗಳು ಹೇಗೆ ಆಗ್ತವೆ ಅರ್ಥ ಆಗುವುದಿಲ್ಲ. ಹಾಗಾಗಿ ನಾವು ಗೀತೆಯನ್ನು ಕಲೀಲಿಲ್ಲ ಅಂತ ಖಾತ್ರಿ ಆಯಿತು. ಕೇಳಿದ್ದೇವೆ ಎನ್ನುವುದು ದೊಡ್ಡ ಸಂಗತಿ ಅಲ್ಲ, ಅದು ಯಾವತ್ತೂ ಕೇಳ್ತಾ ಇರ್ತದೆ. ಎರಡೂ ಕೇಳುತ್ತದೆ. ಒಂದು ಕಡೆಯಲ್ಲಿ ಮದುವೆಯ ವಾದ್ಯ ಕೇಳುತ್ತದೆ, ಮತ್ತೊಂದು ಕಡೆಯಲ್ಲಿ ಮಸನದ ಡೋಲು ಕೇಳುತ್ತದೆ. ಎಷ್ಟು ಚೆನ್ನಾಗಿರುತ್ತೆ. ಅದನ್ನೂ ಮೈಕಿನಲ್ಲಿ ಆಡಿಸ್ತಾನೆ, ಮಸನದ ಡೋಲನ್ನು ಸಹ ಎಲ್ಲರಿಗೂ ಕೇಳಬೇಕಲ್ಲಯ್ಯ ಹೇಳಿಕೊಂಡು ಇವನು ಆಡಿಸ್ತಾನೆ. ಹೇಗಿರಬೇಕು? ಹಾಗಾಗಿದೆ ನಮಗೆ ಕೇಳ್ತದೆ ಅಂದರೆ ಕೇಳ್ತದೆ, ಎರಡೂ ಕೇಳ್ತದೆ. ಹಣದ ವೈಭವವೂ ಗೊತ್ತಾಗ್ತದೆ, ಹೆಣದ ಗಮ್ಮತ್ತೂ ಅರ್ಥ ಆಗ್ತದೆ. ಆದರೆ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ನಾವು ಹಣದ್ದೇ ಹೆಣವೇನೋ ಅಥವಾ ಹೆಣವೇ ಹಣವೇನೋ ಅರ್ಥ ಆಗದೇ ಇರತಕ್ಕಂಥ ಹಣಾಹಣಿ ನಮ್ಮದು ನೋಡಿ, ಅದು ಆಶ್ಚರ್ಯ. ಅದನ್ನು ಕೃಷ್ಣ ಹೇಳ್ತಾನೆ, ಪ್ರಯೋಜನ ಇಲ್ಲ. ಅಧ್ಯಕ್ಷತೆ ಇದನ್ನು ಅಧಿಕವಾಗಿ ಓದಬೇಕು. 10ರೊಟ್ಟಿಗೆ ಇದನ್ನು ಇಡಬೇಡ ಅಂದ. ಮೊದಲಿಗೆ ಹೇಳ್ತಾನೆ, ನೀನು ಕಲಿತಾ ಇದ್ದೆ, ಹೌದು ನಾನು ಕಲಿತಾ ಇದ್ದೇನೆ, ಅದು ಓದ್ತಾ ಇದ್ದೇನೆ, ಇದು ಓದ್ತಾ ಇದ್ದೇನೆ, ಅದು ಉಂಟು ಇದು ಉಂಟು, ಪ್ರಯೋಜನ ಇಲ್ಲ ಅಂದ ಕೃಷ್ಣ. ಇದಕ್ಕೆ ಪರಮೋಚ್ಚವಾದ ಸ್ಥಾನವನ್ನು ಕೊಡಬೇಕು. ನಾನು ಹೇಳ್ತೇನೆ ಇವತ್ತು, ಯಾರು ಇಷ್ಟರವರೆಗೆ 18 ಅಧ್ಯಾಯದ ಗೀತೆಯನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ ಹೇಳಿಕೊಂಡು ಬರಲಿ. MA ಈಕ್ವಲೆಂಟ್ ವಿದ್ವತ್ ಪರೀಕ್ಷೆಗೂ ವೇದಾಂತಕ್ಕೆ ದ್ವೈತಕ್ಕೆ ಆಗಲಿ ಇನ್ಯಾವುದಕ್ಕೆ ಆಗಲಿ 6 ಅಧ್ಯಾಯ ಮಾತ್ರ ಇರೋದು ಪರೀಕ್ಷೆಗೆ, MA ಪರೀಕ್ಷೆಗೆ. ಇನ್ನೆಂತ ಹೇಳುವ, ಅವನು ಅಧಿಕೃತ, ಮತ್ತು ಇನ್ನವನು BEd ಅಲ್ಲ, ಅವನು PhD ಮಾಡ್ಬೋದು, ಇನ್ನು ಡಾಕ್ಟರೇಟಿಗೆ ಯೋಗ್ಯವ. 6 ಅಧ್ಯಾಯ ಅವನಿಗೆ ಪರೀಕ್ಷೆ, ಪಾಠಕ್ಕೆ ಅಧ್ಯಯನಕ್ಕೆ ಪರೀಕ್ಷೆಗೆ. ಮತ್ತು 12 ಅಧ್ಯಾಯ ಯಾರಿಗೂ ಯಾವಾಗ ಓದ್ತಾನೆ? ಓದೋದಿಲ್ಲವ. ಎಲ್ಲಿ ಓದ್ತಾನೆ? ಓದುವುದೇ ಇಲ್ಲ. ಪರೀಕ್ಷೆಗೋಸ್ಕರ ಓದಿಕೊಳ್ಳುವ, ಪದವಿಯನ್ನು ಮಾತ್ರ ಪಡೆದುಕೊಳ್ಳುವ ಇವತ್ತಿನ ವಿದ್ಯಾರ್ಥಿಗಳು ಬದುಕಿಗೋಸ್ಕರ ಮಾತ್ರ ಅಲ್ಲಾಡುವವರು. ಅದರ ಆಚೆಗೆ ಒಂದು ಬೆರಳು ಇಡದವರು. ಎಷ್ಟು ಪರೀಕ್ಷೆಗೊಂಡು ಅಷ್ಟೇ, ಅದರ ಆಚೆಗೆ ಒಂದು ಚೂರು ಅಲ್ಲಾಡುವುದಿಲ್ಲ. ಹಾಗಾದರೆ ಎಲ್ಲಿದೆ ಗುರು ಸೇವೆ, ಎಲ್ಲಿದೆ ಶಿಷ್ಯವೃತ್ತಿ? ಇಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ, ಅಧ್ಯಕ್ಷದೇಚ ಯೈಮಂ ಧರ್ಮ್ಯಂ ಸಂವಾದ ಮಾವಯೋಹ ಅಂತಾನೆ. ಇದನ್ನು ಹೆಚ್ಚಾಗಿ ಕಲಿಬೇಕು ಅಂತಾನೆ ಕೃಷ್ಣ. ಇದನ್ನು ಜಾಸ್ತಿಯಾಗಿ ಅನುಸಂಧಾನ ಮಾಡಬೇಕಂತಾನೆ. ಇದನ್ನು ಉತ್ತಮವನ್ನಾಗಿ ಸ್ವೀಕರಿಸಬೇಕಂತಾನೆ. ಅದಕ್ಕೆ ಆಂದೋಲನ ಮಾಡಿದರು ಇತ್ತೀಚೆಗೆ. ಭಗವದ್ಗೀತೆ ಪಠ್ಯ ಪುಸ್ತಕ ಆಗಬೇಕು, ಎಲ್ಲ ಹಂತದಲ್ಲಿ ಎಲ್ಲ ಸ್ತರದಲ್ಲಿ ಅಧ್ಯಯನಕ್ಕೆ ಬರಬೇಕು. ನೋಡಿ, ಇಡೀ ಬದುಕು ನಿಂತದ್ದೇ ನ್ಯಾಯದ ನೆಲೆಯಲ್ಲಿ. ಆದರೆ ಅದನ್ನು ಮುಟ್ಟಿ ನಾನು ಸತ್ಯ ಹೇಳುತ್ತೇನೆ ಅಂತ ಹೇಳಲಿಕ್ಕೆ ಉಂಟು ಹೇಳುಗನಿಗೆ, ಮುಟ್ಟುವವರಿಗೆ. ಆದರೆ ಒಳಗೆ ಏನುಂಟು ಅಂತ ತೆಗೆದು ನೋಡಲಿಕ್ಕಿಲ್ಲವ. ಆಶ್ಚರ್ಯ ಅಲ್ಲ? ಕಲಿಲಿಕ್ಕಿಲ್ಲವ, ಕಲಿಸ್ಲಿಕ್ಕೂ ಇಲ್ಲ ನಾವು ಅವನಿಗೆ. ಎರಡುವ ಸರ್ಕಾರದ ಧೋರಣೆಯಂತೆ ಅದನ್ನು ಕಲಿಸ್ಲಿಕ್ಕೂ ಇಲ್ಲ. ಆದರೆ ಸರ್ಕಾರ ಶಾಸಕಾಂಗ ನಡೆದದ್ದು ನಿಲ್ಲುವುದು ನ್ಯಾಯಾಂಗದ ಮೇಲಾದರೆ, ನ್ಯಾಯದಲ್ಲಿ ಅದನ್ನು ಮುಟ್ಟಿ ನಾನು ಪ್ರಮಾಣ ಮಾಡ್ತೇನೆ ಹೇಳಲಿಕ್ಕೆ ಅದು ಮುಟ್ಲಿಕ್ಕುಂಟು, ಅದನ್ನು ಒಪ್ಪಿಕೊಳ್ಳಿಕೊಂಡು ಅವನ ಮಾತಿಗೆ ಅದು ದೃಢೀಕರಣಕ್ಕೆ ಅದೊಂದು ಪರಮ ಸಾಕ್ಷಿ ಆಗಬೇಕು. ಅದರಲ್ಲಿ ಏನಿದೆ ಕೇಳಿದರೆ ಅವನಿಗೆ ಗೊತ್ತಿಲ್ಲ. ಮೇಲೆ ಕೂತವನಿಗೆ ಅದು ಹಾಗೆ ಹೇಳುವವನಿಗೆ ಅದರಲ್ಲಿ ಏನಿದೆ ಕೇಳಿದರೆ ಅದು ನನಗೆ ಗೊತ್ತಿಲ್ಲ. ಅದನ್ನು ಮೊದಲಿಂದ ಕಲೀಲಿಕ್ಕೆ ಬಿಡಿ ಅಂದರೆ ಅದಕ್ಕೂ ಗೊತ್ತಿಲ್ಲ. ಏನು ವಿಚಿತ್ರ ನೋಡಿ. ಚೆನ್ನಾಗಿದೆ ಇದು ನಮ್ಮ ಪ್ರವೃತ್ತಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲೇ ಹೇಳ್ತಾನೆ, ಇದನ್ನು ಮೊದಲಾಗಿ ಕಲೀಲಿಕ್ಕೆ ಕೊಡು. ನಾನು ಯಾವತ್ತೂ ಹೇಳುವುದುಂಟು, ಎಷ್ಟೋ ಕಡೆ ಹೇಳಿದ್ದುಂಟು, ಸಂಸ್ಕೃತ ಓದುವವರಿಗೆ ಸಂಸ್ಕೃತ ಭಾಷೆಯ ಅಧ್ಯಯನಕ್ಕೆ ಇನ್ನೇನು ಮಾಡಬೇಡಿ, ಪ್ರಥಮಾದರ್ಶ, ಕಾವ್ಯದ ತುಂಡುಗಳು ಇನ್ನೇನು ಮಾಡಬೇಡಿ, ನೇರ ಭಗವದ್ಗೀತೆಯನ್ನು ಇಡಿ ಅಂತ. ತತ್ವಕ್ಕೋಸ್ಕರಲ್ಲ ಇದು, ಸಂಸ್ಕೃತ ಅಭ್ಯಾಸಕ್ಕೆಂದು, ಭಾಷಾಭ್ಯಾಸ, ಲ್ಯಾಂಗ್ವೇಜ್ ಟೀಚಿಂಗ್, ಅದಕ್ಕೋಸ್ಕರ ಭಗವದ್ಗೀತೆ. ಬೇಕಾದರೆ ಸೆಲೆಕ್ಟೆಡ್ ವರ್ಸಸ್ ಅದು ಇದ್ದರೆ, ಅನುಕ್ರಮವಾಗಿ ಹೋದರೆ ಅದು ಒಂದು ರೀತಿಯ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ಹೇಳಿದರೆ ಬಿಡಿ. ಎಲ್ಲಿ ಎಲ್ಲಿ ತುಂಡು ತುಂಡು ಶ್ಲೋಕ ಉಂಟೋ, ಸಣ್ಣ ಸಣ್ಣ ಶಬ್ದಗಳುಂಟೋ, ಸುಲಭವಾದ ಸಂಗತಿಗಳುಂಟೋ ಅದನ್ನು ಮಾತ್ರ ಇಟ್ಟುಕೊಳ್ಳಿ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಇದನ್ನು ಹೇಳುವುದರಲ್ಲಿ ಏನು ತಪ್ಪಿಲ್ಲ. ಇದರಲ್ಲಿ ಯಾರಿಗೂ ಕಂಗಾಲಾಗುವುದಿಲ್ಲ. ಹುಟ್ಟಿದವನಿಗೆ ಸಾವು ಉಂಟು ಹೇಳಿದ್ರಿಂದ ಎದೆ ಹೊಡಿದು ಸಾಯ್ತಾರೆ, ಯಾರೂ ಸಾಯುವುದಿಲ್ಲ. ಸಾಯುವವನ ಹತ್ರ ಹೋಗಿ ಹೇಳಿದರೂ ಅವನೇನು ಅಲ್ಲಾಡುವುದಿಲ್ಲ. ಅದು ಮಾಮೂಲಿ ಗೊತ್ತೇ ಇತ್ತು ಹೇಳ್ತಾನೆ ಅಷ್ಟೆ. ಸಾಯ್ಬೇಕಾ? ಆಗೋದಿಲ್ಲ ಅಂತಾನೆ ಮತ್ತೆ. ಇಂಥ ಸುಲಭವಾದ ಶ್ಲೋಕಗಳನ್ನು, ಸಾರ್ವಕಾಲಿಕ ಮೌಲ್ಯಗಳನ್ನು ಇಡಿ.
ಸುಲಭವಾದ ಅರ್ಥ ಆಗುವ ಶ್ಲೋಕಗಳು. ಅದರಿಂದ ಇವತ್ತು ಕಾಲ ಕಳೆದಿಲ್ಲ. ಸಂಸ್ಕೃತ ಭಾಷೆ ಕಲಿಬೇಕಾದರೆ ಗೀತೆಯ ಶ್ಲೋಕಗಳನ್ನು ಮುಟ್ಟಿಕೊಳ್ಳಬೇಕು. ಒಂದೊಂದೇ ಶ್ಲೋಕ ದಿನಕ್ಕೆ ಕಲಿತಾ ಅದರ ಶಬ್ದಗಳ ಅರ್ಥ ಏನು ಅಂತ ಮಾಡ್ತಾ ಚೆನ್ನಾಗಿ ಸುಲಭವಾಗಿ ಈ 2 ವರ್ಷದಲ್ಲಿ ಸಂಸ್ಕೃತ ಭಾಷೆ ಬರ್ತದೆ, ಸುಲಭವಾಗಿ ಬರ್ತದೆ. ಆದರೆ ಯಾವ ಶಾಲೆಯಲ್ಲಿ ಆಗಲಿ, ಯಾವ ಗುರುಕುಲದಲ್ಲಿ ಆಗಲಿ, ಯಾವ ಮಠ ಮಂದಿರಗಳಲ್ಲಿ ಆಗಲಿ ಈ ಒಳ್ಳೆಯ ಬುದ್ಧಿ ಬರಲಿಲ್ಲ ಯಾರಿಗೂ ಸಹ, ಇವತ್ತಿನವರೆಗೂ ಬರಲಿ. ನಾನು ಆವತ್ತಿನಿಂದ ಹೇಳ್ತಾ ಇದ್ದೆ, ನನ್ನದೇ ಆದ ಕೆಲವು ಸಂಸ್ಥೆಗಳಲ್ಲಿ ನಾನು ಐಡಿಯಾಗಳನ್ನು ಕೊಟ್ಟೆ. ನನ್ನ ಹತ್ರ 2, 3, 4 ಶಾಲೆಯ ಸಿಲೆಬಸ್ ಮಾಡುವ ವಿಧಾನಗಳಿಗೆಲ್ಲ ಬಂದಿತ್ತು. ಬರುವಾಗ ಕೊಟ್ಟಿದ್ದೇನೆ ನಾನು, ಅದನ್ನು ಮೂಲದಲ್ಲೇ ಕೊಟ್ಟಿದ್ದೇನೆ. 4 ವರ್ಷದ್ದು, 5 ವರ್ಷದ್ದು, 6 ವರ್ಷದ ಸಿಲೆಬಸ್ಗಳಲ್ಲಿ ಅದನ್ನು ನೇರ ಹಾಕಿದ್ದೇನೆ. ಆದರೂ ಯಾರೂ ಅದನ್ನು ಅಪ್ಲೈ ಮಾಡಲಿಲ್ಲ, ಬದಿಗೆ ಹಾಕಿಬಿಟ್ರು, ಆಚೆ ಹಾಕಿಬಿಟ್ರು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಎಲ್ಲರಿಗೂ ಪಕ್ಕ ಇಷ್ಟ ಆಗುವುದಿಲ್ಲ ಅಂತ ಮೊದಲೇ ಹೇಳಿರ್ತಾನವ. ಗೊತ್ತೇ ಇದೆ, ನಾನು ಎಷ್ಟು ದೂಡಿದರೂ ಅದು ಆಚೆ ಬೀಳ್ತದೆ. ಕಾಳಿದಾಸ, ಭಾಸ, ಭಾರವಿ, ಮಾಘ ಇವರೆಲ್ಲ ಎದುರು ಬರ್ತಾರೆ. ಯಾಕೆ ಬರ್ತಾರೆ ಗೊತ್ತಿಲ್ಲ. ಇವತ್ತು ಇಡೀ ಸಂಸ್ಕೃತ ಯಾರೆಲ್ಲ ಓದುವವರು ಅಂತ ಇಡೀ ವಿಶ್ವದಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಭಾರತದಲ್ಲಿ, ಅದು ಭಾರತದ ಭಾಷೆ ಸಂಸ್ಕೃತ. ನೋಡಿ, ಅಷ್ಟು ದೊಡ್ಡ ವಿಶ್ವದಲ್ಲಿ ಎಷ್ಟು ಸಾವಿರಾರು ದೇಶಗಳಿಲ್ಲ, ಆ ಎಲ್ಲ ದೇಶಗಳಲ್ಲಿ ಒಂದು ಭಾರತದ ಭಾಷೆ. ಇಷ್ಟು ಸಣ್ಣ ವಿಶ್ವದ ಮ್ಯಾಪಿನಲ್ಲಿ ನೋಡಿಕೊಂಡ್ರೆ ನಾವು ಭಾರತ ಅಂದರೆ ಒಂದು ಹೆಬ್ಬೆರಳಿನ 1 ಇಂಚು ಗಾತ್ರದ್ದು. ಅಲ್ಲಿನ ಒಂದು ಭಾಷೆ, ಅವರಿಗೂ ಬೇಡವಾದ ಭಾಷೆ, ಇವತ್ತು ವಿಶ್ವದಲ್ಲಿ ಒಂದು 40-100 ರಾಷ್ಟ್ರಗಳಲ್ಲಿ ನಿಂತಿದೆ. ಯೂನಿವರ್ಸಿಟಿ ಲೆವೆಲಲ್ಲಿ ಅಧ್ಯಯನಕ್ಕೆ ಮೀಸಲಾಗಿ. ಆದರೂ ನಮಗೆ ಬೇಡ ಆ ಭಾಷೆಯ ಒಂದು ಸಣ್ಣ ಪುಸ್ತಕ ಗೀತೆ, ನಮಗೆ ಬೇಡ ಅದರ ಅಧ್ಯಯನ, ನಮಗೆ ಬೇಡ. ಎಷ್ಟು ಕಷ್ಟ ಆಗುತ್ತೆ ನೋಡಿ. ಅವರನ್ನೆಲ್ಲ ಕಲಿತಾರೆ. ಇಡೀ ಇವತ್ತು ಸಂಸ್ಕೃತ ಅಂತ ಕೂಗುವ ನಮ್ಮ ಯೂನಿವರ್ಸಿಟಿಗಳಾಗಲಿ, ನಮ್ಮದೇ ಅಕಾಡೆಮಿ ಆಗಲಿ, ಗೀತೆಯ ಬಗ್ಗೆ ಮಹತ್ವ ಕೊಡಲಿಲ್ಲ. ಕಾಳಿದಾಸನಿಗೆ ಕೊಟ್ಟಷ್ಟು ಮಾಘನಿಗೆ ಕೊಟ್ಟು, ಅವನೆಲ್ಲ ಗೀತೆಯ ನಂತರದಲ್ಲಿ ಅದರ ವಿಷಯ ಇಟ್ಟುಕೊಳ್ಳುವವ. ಅವರಿಗೆ ಕೊಡುವಷ್ಟು ಮನ್ನಣೆ ನಮ್ಮ ದೇಶದಲ್ಲಿ ಗೀತೆಗೆ ಇರಲಿಲ್ಲ, ಇಲ್ಲ, ಇವತ್ತು ಇಲ್ಲ. ಎಷ್ಟು ಕಷ್ಟ ನೋಡಿ. ಕಾಳಿದಾಸನನ್ನು ಒಪ್ಪಿಕೊಳ್ಳುತ್ತೇವೆ, ಗೀತಾಚಾರ್ಯ ಕೃಷ್ಣನನ್ನು ಒಪ್ಪಿಕೊಳ್ಳುವುದಿಲ್ಲ. ಅದೆಂಥ ಮಿಥ್ಯಾವಾದವೋ ನನಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಕೃಷ್ಣ ಇಲ್ಲಿ ಹೇಳಿದ್ದು ಬಹಳ ಕಡಾಕಡಿಯಾಗಿ ತುಂಬ ಚೆನ್ನಾಗಿದೆ. ಇದು ಯಾಕೆ ಜನಕ್ಕೆ ಇಷ್ಟ ಇಲ್ಲ ಅಂದರೆ, ಕೃಷ್ಣ ಹೇಳುತ್ತಾನೆ, ನಾನೇ ಹೇಳುತ್ತೇನೆ ಅಂದ ಏನು, ಇದು ಧರ್ಮ್ಯಂ ಸಂವಾದ ಮಾಮಯೋ ಅಂದ. ಇದು ಧರ್ಮದ ಬೇಸಿನಲ್ಲಿದೆಯ್ಯ, ಅದಕ್ಕೆ ಅಧರ್ಮಿಗಳು ಯಾಕೆ ಮುಡ್ತಾರಯ್ಯ ಕೇಳ್ತಾನೆ ಕೃಷ್ಣ. ಇಷ್ಟ ಆಗಲಿಕ್ಕೆ ಸಮಾನರಿರಬೇಕು. ನಾನು ನನ್ನನ್ನು ಪ್ರೀತಿಸಿಕೊಳ್ಳುತ್ತೇನೆ, ನಾನು ನನ್ನನ್ನು ಪ್ರೀತಿಸಿಕೊಳ್ಳುವಂತೆ ನನ್ನನ್ನು ಇನ್ನೊಬ್ಬರು ಪ್ರೀತಿಸಿಕೊಳ್ಳಬೇಕು ಅಂದರೆ ನನ್ನ ಪ್ರಿನ್ಸಿಪಲ್ ಅವನಿಗೆ ಅರ್ಥ ಆಗಬೇಕು, ಆ ತತ್ವಕ್ಕೆ ಅವನು ಒಪ್ಪಿಕೊಳ್ಳಬೇಕು. ಇಲ್ಲ ಆದರೆ ಯಾವ ಕಾಲದಲ್ಲಿಯೂ ನನ್ನನ್ನು ಅವನು ದ್ವೇಷಿಸ್ತಾನೆ, ಮತ್ತೆಂತ ಮಾಡಲಿಕ್ಕಾಗುತ್ತೆ? ಪ್ರೀತಿಸಲಿಕ್ಕೆ ಆಗುವುದಿಲ್ಲ. ನನ್ನ ತನ ಏನಿದೆ ಅದನ್ನು ಅವನು ಒಗ್ಗಿಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ಅವನ ತನ ಏನಿದೆ ಅದನ್ನು ನಾನು ಒಗ್ಗುವುದಿಲ್ಲ ಅಂತಾದರೆ ಏನು ಮಾಡಬೇಕು? ಅವನು ದ್ವೇಷಿಸಲೇಬೇಕು. ಪ್ರೀತಿಸುವುದಿಲ್ಲ ಆದರೆ ಮತ್ತೆಂತ, ದ್ವೇಷಿಸಲೇಬೇಕು. ಪ್ರೀತಿಸುವುದಿಲ್ಲ ಎನ್ನುವುದೇ ದ್ವೇಷ. ಅವರನ್ನು ಯಾಕೆ ನೀನು ಒಪ್ಪಿಕೊಳ್ಳುವುದಿಲ್ಲ, ಅವರದ್ದು ಆಗುವುದಿಲ್ಲ ಅಂತಾನೆ, ಮುಗಿಯಿತು. ಅವರು ನಿಂತರೆ ಆಗುವುದಿಲ್ಲ, ಅವರು ಕೂತರೆ ಆಗುವುದಿಲ್ಲ. ಅಂದರೆ ಕೂತ ನಮೂನೆ ಆಗುವುದಿಲ್ಲ, ನಿಂತ ನಮೂನೆ ಆಗುವುದಿಲ್ಲ, ನಡೆಯುವ ನಮೂನೆ ಆಗುವುದಿಲ್ಲ. ಐ ಹೇಟ್ ಹಿಮ್ ಅಂತಾರೆ, ಮುಗಿಯುತ್ತಾ ಇಲ್ಲ. ಇನ್ನು ಹೇಟ್ ಅನ್ನೋದು ಯಾವತ್ತು ನಾವು ಪ್ರೀತಿಸುವುದಿಲ್ಲ ಹೇಳಿದ ಇನ್ನೇನು ಶಬ್ದ ಇದೆ, ಅದು ರಾಜನ ಶಬ್ದ ಇದೆ. ಆದ್ದರಿಂದ ಕೃಷ್ಣ ಅವನೇ ಹೇಳಿದ, ನನ್ನ ಗೀತೆ ಹೆಚ್ಚು ಜನರಿಗೆ ಇಷ್ಟ ಆಗಲಿಲ್ಲ ಅಂದ. ಯಾಕೆಂದರೆ ಇದು ಧರ್ಮದ ಬೇಸಲ್ಲಿ ಉಂಟಲ್ಲ ಅಂತ ಹೇಳಿಕೊಂಡು. ಮತ್ತು ನಾನು ಇಷ್ಟ ಆಗುವುದಿಲ್ಲ ಅಂದರೆ ಯಾಕೆಂದರೆ ನಾನು ಧರ್ಮಕ್ಕಾಗಿ ಬರ್ತೇನಲ್ಲ, ಅದಕ್ಕೆ ಧರ್ಮಕ್ಕಾಗಿ ಬರ್ತೇನೆ ಅಂದರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅವನೇ ಹೇಳಿಕೊಂಡು ನಾನು ಮತ್ತೆ ಬರ್ತೇನೆ. ಸೀರಿಯಸ್ ಆಗಿ ಹೇಳಿದ್ದಾನೆ. ಯಾಕೆ ಅಂದರೆ ನಾನು ಧರ್ಮದ ಸ್ಥಾಪನೆಗೋಸ್ಕರ, ಮತ್ತೆ ಅಧರ್ಮ ನಾಶ ಮಾಡಲಿಕ್ಕೆ. ಹಾಗಾದರೆ ಜನ ಅವನನ್ನು ಯಾವಾಗ ಬರ್ತಾನೋ ಅಂತ ಕಾಯ್ತಾ ಇದ್ದಾರೆ. ಯಾಕೆ? ಹೊಡಿಲಿಕ್ಕೆ. ಅವನು ಧರ್ಮ ಸ್ಥಾಪನೆಗೆ ಬರ್ತಾನೆ, ಅಧರ್ಮವನ್ನು ಮುರಿತಾನೆ, ನಾವೆಲ್ಲ ಅಧರ್ಮಿಗಳು, ನಮ್ಮನ್ನು ಹೊಡಿತಾನೆ. ಆದ್ದರಿಂದ ನಮ್ಮನ್ನು ಹೊಡೆಯುವವನು ಬರಬಾರದು ಅಂದ. ಪ್ರತಿಯೊಬ್ಬರೂ ಕೃಷ್ಣನ ಮಾತನ್ನು ದ್ವೇಷಿಸಲಿಕ್ಕೆ ಕಾರಣ ಇಲ್ಲಿ ಉಂಟು. ಈ ಗೀತೆ ಎಷ್ಟು ಚೆನ್ನಾಗಿ ಹೇಳ್ತೇವೆ ನೋಡಿ. ಕೃಷ್ಣ ಅದನ್ನು ಹೇಳದೆ ಹೋಗುವುದಿಲ್ಲ. ಇಲ್ಲಾದ್ರೆ ನಾವು ಹುಡುಕ್ತಾ ಇರಬೇಕು, ಯಾಕಂದೆ ಇದು ಯಾರಿಗೂ ಬೇಡ, ಯಾಕಂದೆ ಅದಕ್ಕೆ ನಾನು ದೊಡ್ಡದಾಗಿ ಹಾಕಿದ್ದು, ಇದು ಯಾಕೆ ಬೇಡ ಅಂತ ಮೊದಲು ಹೇಳಿಕೊಂಡು ಉತ್ತರ ಎಲ್ಲಿ ಉಂಟು ಹೇಳಿದರೆ ಅಲ್ಲೇ ಉಂಟು. ಚೆನ್ನಾಗಿ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಇದು ನಮಗೆ ಬೇಕೋ ಬೇಡವೋ ನಾವು ಯೋಚನೆ ಮಾಡಲಿಕ್ಕೆ, ನಾವು ಬೇಡ ಆದರೆ ಬರ್ತೇವೆ, ಆದ್ದರಿಂದ ಪ್ರಶ್ನೆಯೇ ಇಲ್ಲ. ನಮಗೆ ಬೇಕೋ ಬೇಡ ಅಂತ ಪ್ರಶ್ನೆ ಹಾಕುವುದೇ ತಪ್ಪೆ. ಆದರೆ ನಾಳೆ ನಮಗೆ ಬೇಕೋ ಬೇಡವೋ ಎನ್ನುವುದನ್ನು ಹೇಳಲಿಕ್ಕೆ ನಾವು ಎಲ್ಲಿದೆ ಕಾರಣ, ಇಲ್ಲಿ ಹುಡುಕಬೇಕು.
ಆದ್ದರಿಂದ ಒಬ್ಬನನ್ನು ನಾವು ಧರ್ಮದಲ್ಲಿ ವಿಶೇಷವಾದ ಆಸಕ್ತನನ್ನಾಗಿ ಮಾಡಲಿಕ್ಕೆ ನಮಗಾಗುವುದಿಲ್ಲ. ಅವನ ಧರ್ಮವನ್ನು ನಾವು ಗೀತೆಯಲ್ಲಿ ಒಪ್ಪಿಕೊಳ್ಳಿಕ್ಕೂ ಆಗುವುದಿಲ್ಲ. ಗೀತೆಯದ್ದೇ ಒಂದು ಧರ್ಮ ಇದೆ. ಸ್ವಧರ್ಮೇ ನಿಧನಂ ಶ್ರೇಯ ಹೇಳಿದಾಗೆ, ಪರಧರ್ಮೋ ಭಯಾವಹ ಅಂತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಾತ್ ಪರಧರ್ಮಾತ್ ಸ್ವನುಷ್ಠಿತಾತ್ ಅಂತಾನೆ. ಆದ್ದರಿಂದ ಈ ಚೌಕಟ್ಟಿನಿಂದಾಗಿ ನಾವು ಸೋತು ಬಿಟ್ಟೆವು. ಆಹಾರದ ನಿಯಮ ನೋಡಿಕೊಂಡ್ರೆ ಗೀತೆಯಂತೆ ಊಟ ಮಾಡುವುದಾಗಿದ್ದರೆ ಆಹಾ ಏನು ಅದ್ಭುತ ಇರ್ತದೆ. ಆಹಾರದಲ್ಲಿ ನಿಯಮ ಇದೆ, ವ್ಯಾಪಾರದಲ್ಲಿ ನಿಯಮ ಇದೆಯಾ? ನಾನು ಕೇಳುವುದು ಎಷ್ಟು ಕಷ್ಟ ನೋಡಿ. ಇವತ್ತು ಸಂತೆಗೂ ಕಾರ್ ಬಿಡ್ಕೊಂಡು ಬರತಕ್ಕ ಶ್ರೀಮಂತರು ನುಗ್ತಾರಾದರೆ ಬಡವ ಏನು ತಿನ್ನಬೇಕು? ಯೋಚನೆ ಮಾಡಿ. ನೀವು ಕಾರ್ಡ್ ಕೊಡ್ತೀರಿ ಬಡವನಿಗೆ, ಆದರೆ ಧಾನ್ಯ ಕೊಡ್ತಾ ಇಲ್ಲ, ತಿನ್ಲಿಕ್ಕೆ ಕೊಡ್ತಾ ಇಲ್ಲ. ಅವನಿಗೆ ಕಾರ್ಡ್ ಇಟ್ಕೊಂಡು ಎಂತ ಮಾಡೋದು? ಅವನು ನೆಕ್ಕುದದನ್ನೇ, ನುಂಗುದದನ್ನೇ, ಹಸಿವು ಹೋಗುತ್ತೆ ಅದರಲ್ಲಿ. ವ್ಯವಸ್ಥೆ ಮಾಡಿ. ನಾನು ಹೇಳ್ತೇನೆ, ಕಾರ್ಡ್ ಬಿಸಾಡಿ ಅಯ್ಯ, ಕಾರ್ಡ್ ಕೊಡಬೇಡಿ. ಮತ್ತೇನು ಕೊಡಿ? ಆಹಾರವನ್ನು ಪೂರೈಕೆ ಮಾಡಿ ಕಡಿಮೆ ಬೆಲೆಯಲ್ಲಿ. ಆ ದೃಷ್ಟಿಯಿಂದ ಪಕ್ಕದ ದೇಶ ಒಂದು ಖುಷಿಯಾಯಿತು. ಅಲ್ಲಿ ಒಂದು ಹೋಟೆಲ್ ಇದೆ ಆಕೆದ್ದು. ಆ ಹೋಟೆಲಲ್ಲಿ ಬಡವರಿಗೆ ಊಟ, ಟೋಕನ್ ಊಟದ ಇದ್ದಾಗೆ ಕಡಿಮೆ ಬೆಲೆಗೆ. ಅಕ್ಕಿ ಕೊಡುವುದಿಲ್ಲ ಆಕೆ. ಅಕ್ಕಿ ಕೊಟ್ಟರೆ ಅವರು ಮಾರ್ತಾರೆ ಪಕ್ಕದ ಹೋಟೆಲಿಗೆ, ಗಮ್ಮತ್ನಲ್ಲಿ ಮಾರ್ತಾರೆ. 5 ರೂಪಾಯಿ ಅಕ್ಕಿಯನ್ನು 50 ರೂಪಾಯಿಗೆ ಮಾರ್ತಾರೆ. ಇವಳೇನು ಮಾಡಿದ್ಲು? ನೀವು ಎಷ್ಟಾದರೂ ಮುಂಡೆ ಮಕ್ಕಳ ಬಾಯಲ್ಲಿ ತಿಂದ್ಕೊಂಡು ಹೋಗಿ. ಹಾಗೆ ಚೆನ್ನ ಮಾಡಿ ಅವಳ ರೆಸ್ಟೋರೆಂಟ್ ತೆಗೆದಿಟ್ಲು. ಬರೋರು ಬನ್ನಿ, ಎಷ್ಟು ಬೇಕಾದ್ರೂ ತಿಂದ್ಕೊಂಡೋಗಿ, 2 ರೂಪಾಯಿ ಊಟಕ್ಕೆ ತಗೊಳ್ಳಿ. ಆಗ ಶ್ರೀಮಂತಲ್ಲಿ ಹೋಗುವುದಿಲ್ಲ. ಹೋದರೆ ಕ್ಯಾಮರಾ ಹಾಕಬೇಕು, ತೋರಿಸ್ಬೇಕು, ಅವನನ್ನು ಪ್ಲೇ ಮಾಡಬೇಕು. ಅದನ್ನು ಅವನು ಎಲ್ಲಿ ಉದ್ಯೋಗದಲ್ಲಿದ್ದಾನೋ ಅಲ್ಲಿ ಇಂಥ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದಾನೆ, ಈ ಬೇಕಾರೆ ನೋಡಿ ಅಂತ ಮಾಡಬೇಕು. ಅದು ಮಾಡ್ತಾ ಇಲ್ಲ ಅವಳು, ಅದನ್ನು ಹೇಳಿಕೊಡ್ಬೇಕು ಅವಳಿಗೆ ಹಾಗೆ ಮಾಡೋದು. ಎಮರೈಡು ಯಾವನಾದರೂ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಯಾವುದೋ ಒಂದು ಕಾಲೇಜ್ ಇದರಲ್ಲಿ ಕೆಲಸ ಇರುವವ, ಯಾವುದಾದ್ರೂ ಒಂದು 10,000ಕ್ಕಿಂತ ಹತ್ತಿರದಲ್ಲಿ ಆದರೂ ಪ್ರತಿ ತಿಂಗಳು ಹೊಡೆಯುವವನು ಅಲ್ಲಿ ಊಟಕ್ಕೆ ಬಂದರೆ ಅವನ ಚಿತ್ರ ಕಳ್ಳರಿದ್ದಾರೆ ಎಚ್ಚರಿಕೆ ಇರುವ ಚಿತ್ರದೊಟ್ಟಿಗೆ ಹಾಕಬೇಕು. ಇವರು ಕಳ್ಳರಿದ್ದಾರೆ, ಸಂಪತ್ತನ್ನು ದೋಚ್ತಾ ಇದ್ದಾರೆ, ಬಡವರ ಹೊಟ್ಟೆ ಹೊಡಿತಾ ಇದ್ದಾರೆ ಅಂತ ಹಾಕಬೇಕದು. ವಾಸ್ತವ ಅದು, ಆದರೆ ಪ್ರಯೋಜನ ಇಲ್ಲ. ಆದರೆ ನೀವು ಆಹಾರ ತಿನ್ನುವುದು ಯಾವುದು ಅಂತ ಕೃಷ್ಣ ಹೇಳಿದ, ಆಹಾರ ಕೊಡುವುದನ್ನು ಕೃಷ್ಣ ಹೇಳಲಿಲ್ಲ. ಆ ಪ್ರಕಾರದಲ್ಲಿ ಕೊಟ್ಟರೆ ನಾವು ಬದುಕ್ತಿದ್ದೆವು. ಆಹಾರದ ಪೂರೈಕೆಯ ಕ್ರಮ, ವ್ಯಾಪಾರದ ವ್ಯವಸ್ಥೆ ಸರಿ ಇಲ್ಲ. ಎಷ್ಟು ದುಡ್ಡು ಕೊಟ್ಟು ತಗೊಂಡು ಹೋಗಲಿಕ್ಕೆ ಸಂತೆಯಲ್ಲಿ ಅವರು ಮುನ್ನುಗ್ತಾರೆ. ಬಡವ ಬಾಯಿ ಬಿಟ್ಟು ನೋಡ್ತಾನೆ, ಎದ್ದು ಹೋಗ್ತಾನೆ. ಅವನಿಗೆ ಕಾಣುವುದಿಲ್ಲ, ಆಗುವುದಿಲ್ಲ ಅವನಿಗೆ ಅಷ್ಟು ಕೊಡಲಿಕ್ಕೆ. ಅಷ್ಟು ಕಾಂಪಿಟೇಟಿವ್ ಆಗಿ ಸ್ಪರ್ಧಾತ್ಮಕವಾಗಿ ಅವನು ಬದುಕುವುದಿಲ್ಲ. ಅದರಿಂದ ಮತ್ತು ಹೊಡೆಯುವುದಲ್ಲಿ ಸಂತೆ ಇರುವುದು ಬಡವರಿಗೆ ಹೇಳುವ ಕೆಲಸ ಮಾಡದೇ ಇದ್ದರೆ ನಾವು ಯಾವ ಕಾಲಕ್ಕೆ ಬದುಕಲಿಕ್ಕೆ ಸಾಧ್ಯ? ಬಡವರನ್ನು ಯಾವ ಕಾಲದಲ್ಲಿಯೂ, ಮಾಧ್ಯಮಿಕರನ್ನು ಯಾವ ಕಾಲದಲ್ಲಿ ಉದ್ಧಾರ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಇದು ಕೃಷ್ಣ. ಅದಕ್ಕೆ ಹೇಳಿ, ಕೃಷ್ಣನ ಧರ್ಮ ಅರ್ಥ ಆಗುವುದಿಲ್ಲ ಜನಕ್ಕೆ. ಯಾಕೆ ಅದು ಸರಿಯಾಗಿ ನಮ್ಮ ಬದುಕಿನಲ್ಲಿ ನಿಲ್ಲುವುದಿಲ್ಲ ಅಂದರೆ ನಾವು ಯಾವ ಕಾಲದಲ್ಲಿಯೂ ಧರ್ಮವನ್ನು ಒಪ್ಪುವುದಿಲ್ಲ. ಯಾವ ಕಾಲದಲ್ಲಿಯೂ ಧರ್ಮಾತೀತರಾಗಿರುವುದರಿಂದ ಕೃಷ್ಣನ ನ್ಯಾಯಕ್ಕೆ ಬೆಲೆಯೇ ಇಲ್ಲ. ಆದ್ದರಿಂದ ಗೀತೆ ಯಾರಿಗೂ ಬೇಡ, ಯಾವ ಕಾಲಕ್ಕೂ ಗೀತೆ ಬಿಡಾಗುತ್ತೆ. ಆದ್ದರಿಂದ ಕೃಷ್ಣ ಇಲ್ಲಿ ಚೆನ್ನಾಗಿ ಹೇಳಿದ, ನಮ್ಮೀರ್ವರ ಧರ್ಮದ ನೆಲೆಯಲ್ಲಿ ಆಗಿರತಕ್ಕ ಸಂವಾದ ಇತ್ತು. ಇದರಲ್ಲಿ ಎಲ್ಲಿಯೂ ಭ್ರಷ್ಟತೆ ಇಲ್ಲ, ಮೋಸ ಇಲ್ಲ, ನಾವಿಬ್ಬರು ಮಾತಾಡಿಕೊಂಡಲ್ಲಿ ಸ್ವಾರ್ಥ ಇಲ್ಲ, ನಮ್ಮೀರ್ವರಲ್ಲಿ ಎಲ್ಲಿಯೂ ಅಧರ್ಮ ಇಲ್ಲ, ಅನ್ಯಾಯ ಇಲ್ಲ, ಅಸತ್ಯ ಇಲ್ಲ. ವಾಚಂ ಸತ್ಯವತೀಮೇತ. ಬಹಳ ಚೆನ್ನಾಗಿದೆ. ಈ ಗುರುಕುಲದ ಶಿಕ್ಷಣ ಇದ್ದಾಗೆ ಅಹಾನಸಿ ಅನ್ನತಕ್ಕ ಒಬ್ಬ ತನ್ನ ಮಕ್ಕಳು ಹತ್ತಿರ ಬಂದು ಕೇಳುತ್ತಾರೆ, ನಮ್ಗೆ ಹೇಳಿಕೊಡಯ್ಯ ಅಂತ. ಹೋಗಿ ಹೇಳಿಕೊಡೋದಿಲ್ಲ ಅಂದವ. ಇಲ್ಲ, ಹೇಳಿಕೊಡ್ಬೇಕು, ದಮ್ಮಯ್ಯ ಅಪ್ಪ ಅಂದರು. ಹೇಳಿಕೊಡ್ತೇನೆ, ಕೂತ್ಕೊಳ್ಳಿ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ. ಚತುಶ್ಚಕ್ರಮೇತ ಅಂತಾನೆ, 4 ಚಕ್ರವನ್ನು ಇಷ್ಟಪಡಿ. ತುಂಬ ಅರ್ಥ ಹೇಳ್ತಾನೆ ಅದಕ್ಕೆ. ಅದು ಅರ್ಥ ಆಗಿಲ್ಲ ಹೇಳ್ತಾವೆ ಅವಳು ಮಕ್ಕಳು. ಮತ್ತೆ ಹೇಳ್ತೇನೆ ಅಂತಾನೆ. ಇದೆಲ್ಲ ಸಾಮ ಬ್ರಾಹ್ಮಣದಲ್ಲಿ ಬರುತ್ತೆ ಈ ಗೆರೆಗಳೆಲ್ಲ. ಎಂತ ಮಾಡಬೇಕು ಏನು ಅಂತ ಉಪದೇಶಗಳು. ಹಾಗೆ ಧರ್ಮದ ನೆಲೆಯಲ್ಲಿ ನಾವು ಮಾತಾಡಿಕೊಂಡದ್ದು ಜನರಿಗೆ ಇಷ್ಟ ಆಗುವುದು ಬಹಳ ಕಡಿಮೆ. ಅವರಿಗೆ ಕಷ್ಟ ಆಗುತ್ತೆ, ಅದನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಸತ್ಯ ಹೇಳಿ ಅಂತ ಹೇಳಿದರೆ ಅಯ್ಯ ಹೇಗೆ ಹೇಳುವುದು, ಹೇಳಿ ಬದುಕುವುದಾದರೂ ಹೇಗೆ? ಅದನ್ನು ಸಾಧ್ಯ ಇಲ್ಲ. ಆದ್ದರಿಂದ ಧರ್ಮದ ನಮೂನೆ ಆಹಾರದಲ್ಲಿ ಆಗಲಿ, ವಿಹಾರದಲ್ಲಿ ಆಗಲಿ, ವಿಚಾರದಲ್ಲಿ ಆಗಲಿ, ಆಚಾರದಲ್ಲಿ ಆಗಲಿ ಯಾವ ಕಾಲದಲ್ಲಿಯೂ ನಡೀಲಿಕ್ಕೆ ಆಗುವುದೇ ಇಲ್ಲ. ಅದರಿಂದ ಅನಿವಾರ್ಯತೆ ವಿಷಯವೇ ಬೇರೆ, ಅದನ್ನು ಯಾರೂ ಕೇಳುವುದಿಲ್ಲ. ಹೀಗಾಗಿ ಯಾರು ಇದನ್ನು ಕಷ್ಟಪಟ್ಟು ಕಲಿ, ಅದಕ್ಕೆ ಅಧ್ಯೇಶತೆ ಅಂದ. ತುಂಬ ಕಷ್ಟಪಟ್ಟು ಅದಕ್ಕೆ ದುಂಬಾಲು ಬಿದ್ದು ಯಾರು ಅಧ್ಯಯನ ಮಾಡ್ತಾನೆ, ಯೈಮಂ ಧರ್ಮ್ಯಂ ಸಂವಾದ ಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇಮತಿ. ಅದರಿಂದ ನನಗೆ ತುಂಬ ಇಷ್ಟ ಆಯಿತು ಅವನು ಕಲಿತವನು. ಈ ಅಧ್ಯೇಶತೆಯ ಸಹ ಇಷ್ಟ.
ಅವನಿಗೆ ನಾನು ಜ್ಞಾನಯಜ್ಞೇನ ತೇನ ಅಹಂ ಇಷ್ಟಹಾಸ್ಯ, ಅವನಿಂದ ನಾನು ಇಷ್ಟನಾದಿ. ನನಗವನು ಇಷ್ಟ ಹೇಳೋದಕ್ಕೆಂದ ಕೃಷ್ಣ, ಅವನಿಗೆ ನಾನು ಇಷ್ಟ ಆದ. ಯಾಕೆ ಇಷ್ಟೆಲ್ಲ ಲೋಕದಲ್ಲಿರತಕ್ಕ ವಸ್ತುಗಳನ್ನೆಲ್ಲ ಹೊರತುಪಡಿಸಿ ನನ್ನಳಿಗೆ ಓಡಿ ಬರ್ತಾನಲ್ಲ ಅವನು ಅಂತಾನು. ಎಂತಹ ಕೆಲಸದಿಂದ ಜ್ಞಾನಯಜ್ಞೇನ ಅಂತ ಯಜ್ಞದ ಕತೆ ಕೊಟ್ಟ ಇಲ್ಲಿ. ಯಜ್ಞ ಅಂದರೆ ಒಂದು ರೀತಿಯ ಆರಾಧನೆ, ಅದರಲ್ಲಿ ಯಜಮಾನ ಇರ್ತಾನೆ, ಮಾಡಿಸುವವ. ಪುಣ್ಯ ಎಲ್ಲ ಅವನಿಗಲ್ವ? ಯಾಕಾದರೂ ಸಂಕಲ್ಪ ಮಾಡಲಿಕ್ಕೆ ಬಂದಿದ್ದಾನೆ, ತಯಾರಿಗೋಸ್ಕರ ಎಷ್ಟೋ ದಿನದಿಂದ ನಿಂತಿದ್ದಾನೆ, ಅದಕ್ಕೋಸ್ಕರ ಏನಾದರೂ ಒದ್ದಾಟ ಪಟ್ಟಿದ್ದಾನೆ, ಅದನ್ನು ಅವನಿಗೆ ಪುಣ್ಯ ಹೋಗಲೇಬೇಕು. ಯಾರನ್ನು ಬೇಕಾದರೂ ಒತ್ತಾಯ ಪಡಿಸಲಿ ಅವನು. ಅದನ್ನು ಪುಣ್ಯ ಸಂಕಲ್ಪ ಮಾಡೋದು, ಶುರು ಮಾಡಬೇಕು ಯೋಚನೆ ಮಾಡಿದ್ದು, ಮಾಡುವ ಅಂತ ಯೋಚನೆ ಮಾಡಿದ್ದೆಲ್ಲ ಅವನ ಯಾಜಮಾನ್ಯ. ಇಲ್ಲಿ ಯಾರು ಅಧ್ಯಯನದ ಯಾಜಮಾನ್ಯ? ಯಾರಿಗೆ? ಯೋಚನೆ ಮಾಡಿ. ಪಾಠ ಆಗತ್ತೆ, ಗುರುಕುಲದಲ್ಲಿ ಗುರು ಇದ್ದಾನೆ, ಶಿಷ್ಯ ಇದ್ದಾನೆ, ಶಿಷ್ಯ ಕಲಿತಾ ಇದ್ದಾನೆ, ಗುರು ಹೇಳಿಕೊಡ್ತಾ ಇದ್ದಾನೆ. ಆದ್ದರಿಂದ ಇದು ಒಂದು ಅಧ್ಯಾಪನ ಎನ್ನುವುದೊಂದು ಯಜ್ಞ, ಅಧ್ಯಯನ ಎನ್ನುವುದೊಂದು ಯಜ್ಞ. ಕಲಿಸುವುದು ಯಜ್ಞ, ಕಲಿಯುವುದು ಯಜ್ಞ. ಇದರಲ್ಲಿ ಯಜಮಾನ ಯಾರು? ಆಹುತಿ ಕೊಡುವವ ಯಾರು? ಯಜಮಾನ ಯಾರು? ದಕ್ಷಿಣೆ ಕೊಡುವವ ಯಾರು? ಅರ್ಥ ಆಯ್ತು. ಮತ್ತೇನು ಹೇಳುತ್ತೀನಿ? ಶಿಷ್ಯ ದಕ್ಷಿಣೆ ಕೊಡದೆ ಮತ್ತೆ ಯಾರು ಕೊಡುವುದು? ಆಹುತಿ ಕೊಡುವವನು ಗುರು ಅಲ್ಲದಿನ್ಯಾರು? ಆದ್ದರಿಂದ ದಕ್ಷಿಣೆ ಕೊಡುವವನು ಯಜಮಾನ ಅಲ್ವ? ದೊಡ್ಡ ಸಂಗತಿ ಅಲ್ವ? ಅದನ್ನು ಕೃಷ್ಣ ಎತ್ತಿದ್ದಾನೆ ನೋಡಿ. ಗುರುಗಳನ್ನು ಎತ್ತಿ ಇಟ್ಟಾಗೆ ಶಿಷ್ಯನನ್ನು ಎಷ್ಟು ಎತ್ತರದಲ್ಲಿ ಇಟ್ಟಿದ್ದಾನೆ ಕೃಷ್ಣ ನೋಡಿ. ಯಾಕೆ? ಗುರುಗಳು ಶಿಷ್ಯ ಇಲ್ಲದಿದ್ದರೆ ಎಂತ ಮಾಡೋದಯ್ಯ? ಒಬ್ರು ಹೇಳಿಬಿಟ್ರು ಮೊನ್ನೆ ಇತ್ತೀಚೆಗೆ ಬಂದು, ಗುರುಸ್ಥಾನ ಗುರುಪೀಠ ಎಲ್ಲ ದೊಡ್ಡ ಸಂಗತಿ, ಆದರೆ ಅವರು ದೊಡ್ಡವರಾಗುವುದು ಹೇಗೆ? ನಮ್ಮಂಥ ಮಂಗಗಳಿರುವುದರಿಂದ ಹೇಳಿದರು. ಅವ್ರಿಗೆ ಗೊತ್ತವ್ರು ಮಂಗ ಅಂತ, ಚೆನ್ನಾಗಿ ಗೊತ್ತವ್ರಿ. ಅವ್ರು ಹೇಳೋದು, ನಾವಿಲ್ಲದಿದ್ದರೆ, ನಾವು ಗುರುಗಳೊಂದು ದೊಡ್ಡದು ಮಾಡಿದಿದ್ರೆ ಅವರು ಎಲ್ಲಿರ್ತಾರೆ? ಯಾರು ಮುಸ್ತಾರೆ ಅವರು? ಅದನ್ನು ಶಿಷ್ಯ ಅವರಿಗೆ ಅಷ್ಟು ಅಭಿಮಾನ ಜೋರಾಗಿ ಹೋಯ್ತು. ನಾವು ಶಿಷ್ಯರಿಂದಾಗಿ ಗುರುಪೀಠ ಸಂಸ್ಥಾನಗಳು ಮೆರಿತಾ ಇವೆ, ಅದನ್ನು ಗುರುಗಳ ಅಸ್ತಿತ್ವವೇ ನಿಂತದ್ದು ಶಿಷ್ಯರಿಂದ ಅಂತ. ನಾನೇನು ಮಾತಾಡಲಿಲ್ಲ, ಯಾಕೆಂದರೆ ನಾನು ಒಬ್ಬ ಗುರುಸ್ಥಾನದಲ್ಲಿ ನಿಂತುಕೊಂಡವರು ಹೇಳ್ತಾರೆ ಯೋಚನೆ ಮಾಡಿಕೊಂಡು ಸುಮ್ಮನೆ ಇದ್ದು. ವಾಸ್ತವ ಸಂಗತಿ ಏನು ಕೇಳಿದರೆ, ಶಿಷ್ಯ ಎನ್ನುವವ ಸಂಪರ್ಕ ಇದ್ದವ ಮಾತ್ರ ಶಿಷ್ಯ. ಅವ್ರು ಹೇಳ್ತಾ ಇದ್ದದ್ದು ಅಭಿಮಾನಪೂರ್ವಕವಾಗಿ. ಮಠ ಸಂಸ್ಥಾನಗಳ ಅಭಿಮಾನ ಶಿಷ್ಯವೃಂದ ಅಲ್ಲ, ಏನು ಕಾಲಕ್ಕೂ ಅಲ್ಲ. ಶಿಷ್ಯ ಮತ್ತು ಗುರುವಲ್ಲಿ ಇರುವಂಥದ್ದು ಅಭಿಮಾನವೋ, ದಕ್ಷಿಣೆಯೋ, ಪಾದಪೂಜೆಯೋ, ಊಟವೋ, ಔತಣವೋ, ಸೇವೆಯೋ ಅದು ಅಲ್ಲ. ವಾಸ್ತವವಾಗಿ ಗುರುಗಳು ಏನು ಅವನಲ್ಲಿರತಕ್ಕ ಅಜ್ಞಾನವನ್ನು ಕಳೀಲಿಕ್ಕೆ ಬೇಕಾಗಿರತಕ್ಕ ಜ್ಞಾನದ ಉಪದೇಶ ಮಾಡಿದ್ದಾರೆ, ಅವನು ಎಷ್ಟು ಗುರುಗಳ ಹತ್ರ ಬಂದು ತನ್ನ ಪ್ರಶ್ನೆಯನ್ನು ಕೇಳಿಕೊಂಡು ತನಗೆ ಬೇಕಾಗಿರೋ ಸಂಗತಿಯನ್ನು ತಿಳ್ಕೊಂಡಿದ್ದಾನೆ ಎನ್ನುವುದರ ಮೇಲೆ ಉಂಟು. ಇಷ್ಟೇ. ಇವತ್ತು ಪ್ರಶ್ನೆ ಇಟ್ಟು ನಮ್ಮ ಗುರುಮಠ ಯಾವುದು? ಅದು ಇಂಥ ಮಠ. ಹಾಗಾದರೆ ಎಷ್ಟು ಕಾಣಿಕೆ ಆಗಬೇಕು? 1,001 ರೂಪಾಯಿ ಆಗಬೇಕು. ಸರಿ, ಕೊಟ್ಟೆ ಪಾವಲಿಯ ಸೀದದ್ದ ಎಂತಾದರೂ ಆಗ ಸಾಯಿ ಹೋಗಿ ನಮಗೆ ಇದು ಪ್ರಶ್ನೆ. ಇಲ್ಲಿ ಬರೋದು ಉತ್ತರ ಕೊಡು. ಎಂಥ ಗುರುಮಠ, ಎಂಥ ಕರ್ಮ, ಯಾವ ಕರ್ಮಕ್ಕೆ ಇವು ಎಂತ ಮಾಡಿದ್ದಾನೆ, ಅವರು ಎಂತ ಮಾಡಿದ್ದಾರೆ? ಯಾರೋ ಯಾವತ್ತೋ ಇದ್ದ ಯಾವನೋ ಒಬ್ಬ ಗುರು ಇರ್ಬೋದು, ಇವನ ಸಂತಾನ ಯಾವನೊಬ್ಬ ಯಾವತ್ತೋ ಏನೋ ಹೋಗಿ ಕೇಳಿರ್ಬೋದು, ಬಿಟ್ಟಿರ್ಬೋದು. ಇವನಿಗೇನು ಸಂಬಂಧ? ಅದು ಈಗ ಹೋಗಿದ್ದವರ ಬೇಕಾದ್ರೆ ಅವನ ಕಾಲಿ ಹಿಡಿದ್ರಲ್ಲೂ ಅರ್ಥ ಇಲ್ಲ. ಮತ್ತೆ ಅದು ಇವನಿಗಿಂತ ನಾಯಸ ಅಂತ ಇರ್ತದೆ. ಪ್ರಯೋಜನ ಏನು? ಅದು ಗುರು ಆಗುವುದು ಇಲ್ಲಿಗೆ. ಹೊಟ್ಟೆಯಲ್ಲಿ ಗುರು ಆಗ್ಬೋದು, ದೊಡ್ಡ ಭಾರದ ವಸ್ತು ಆಗ್ಬೋದು, ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂತಾನೆ ಕೃಷ್ಣ. ಅದನ್ನ ವಾಸ್ತವವಾಗಿ ನಾನು ಅದು ಜ್ಞಾನಯಜ್ಞದಲ್ಲಿ ನಿಂತ ಶಿಷ್ಯನನ್ನು ಯಜಮಾನ ಮಾಡ್ತೇನೆ ಅಂದ ಕೃಷ್ಣ. ಗುರು ಸಣ್ಣನಾದ ಇಲ್ಲಿ, ಗುರು ಕೊಡಲಿಕ್ಕೆ ಇರುವುದು ಕೊಟ್ಟ, ಮುಗಿಯಿತು. ಶಿಷ್ಯ ಪಡಿಲಿಕ್ಕೋಸ್ಕರ ಬಂದದ್ರಿಂದ ಗುರುವಿನ ಗುರುಸ್ಥಾನ ಉಳಿಯಿತು, ಅಧ್ಯಾಪನ ಯಜ್ಞ ಆಯಿತು. ಬ್ರಹ್ಮಯಜ್ಞ ಅಂದರೆ ಅಧ್ಯಾಪನ ಬ್ರಹ್ಮಯಜ್ಞ ಅಂತಾರೆ. ದಿನ 5 ಯಜ್ಞ ಮಾಡಬೇಕು, ಬಿಡಲಿಕ್ಕಿಲ್ಲ. ಪಂಚಯಜ್ಞ ಅಂತ ಅರ್ಥ ಅದಕ್ಕೆ. ಬದುಕಲಿಕ್ಕೋಸ್ಕರ ಪ್ರತಿಯೊಬ್ಬನು 5 ಯಜ್ಞ ಮಾಡಬೇಕು. ಒಂದು ಏನು ಕೇಳಿದರೆ ಬ್ರಹ್ಮಯಜ್ಞ. ಅದೆಂಥದ್ದು? ಹೇಳಿಕೊಡುವುದು ಅಂತ. ಕೇಳುವುದಲ್ಲ, ಕಲಿಯುವುದಲ್ಲ. ಅಲ್ಲಿ ಅಧ್ಯಾಪನಂ ಬ್ರಹ್ಮಯಜ್ಞ ಅಂದರೆ ಅಧ್ಯಯನ ಬ್ರಹ್ಮಯಜ್ಞ ಅಲ್ಲ, ಕಲಿಯುವುದಲ್ಲ, ಕಲಿಸುವುದು. ಇದು ಮುಖ್ಯ ಅಂತಾನೆ. ಮತ್ತು ವಿದ್ಯಾರ್ಥಿಗಳು ಕಲಿಯುವಾಗ ಕಲಿಸುವುದಿಲ್ಲಲ್ಲ, ಅವರು ಕಲೀಲಿಕ್ಕೆ ಬಂದದಲ್ಲ. ಹೌದು, ಅವರು ಕಲೀಲಿಕ್ಕೆ ಬಂದದ್ದು, ಅವರ ಹಂತ ಮುಗಿಬೇಕು. ಆನಂದ ಇದು ಗೃಹಸ್ಥನಿಗೆ ಹೇಳಿದ ಪಂಚಯಜ್ಞ, ಇದು ಬ್ರಹ್ಮಚಾರಿಗೆ ಹೇಳಿದ್ದಲ್ಲ. ಪಿತೃಯಜ್ಞಸ್ತು ತರ್ಪಣಂ, ತಂದೆ ತಾಯಿಗಳನ್ನು ಪ್ರೀತಿಸುವುದು, ಅವರನ್ನು ಪ್ರೀತಿಯಿಂದ ಇಡುವುದು ಪಿತೃಯಜ್ಞ. ಪಿತೃಯಜ್ಞ ಅಂದರೆ ನನಗೆ ತಂದೆ ತಾಯಿಗಳಿದ್ದಾರಲ್ಲ, ಸಾಯಲಿಲ್ಲ ಅಲ್ಲ, ಎಂತ ಮಾಡೋದು? ಅವ್ರು ಹೇಳಲಿಲ್ಲ, ಸಾಯ್ಬೇಕು ಹೇಳಿದ್ರೆ, ಪಿಂಡ ಕೇಳಲಿಲ್ಲ. ಪಿತೃಯಜ್ಞಸ್ತು ತರ್ಪಣಂ ಅಂದರು ನೋಡಿ. ತರ್ಪಣಂ ಅಂದರೆ ಜಲತರ್ಪಣವೂ ಆಗ್ಬೋದು, ತಿಲತರ್ಪಣವಾಗ್ಬೋದು, ಪ್ರೀತಿಸುವುದು ಆಗ್ಬೋದು. ಅದೇ ಹೇಳಿ, ದೇವಗಳಲ್ಲಿ ತರ್ಪಣ ಕೊಡೋದಿಲ್ವಾ? ಕೇಶವನ್ ತರ್ಪಯಾಮಿ, ನಾರಾಯಣನ್ ತರ್ಪ, ಎಲ್ಲ ಸತ್ರ ಅವರೆಲ್ಲ ಎಲ್ಲ ಇದ್ದಾರೆ. ಎಲ್ಲ ಭಗವಂತನ ರೂಪಗಳಿಗೂ ನಾವು ತರ್ಪಣ ಕೊಡ್ತೇವೆ. ಪ್ರಯೋಜನ ಏನು? ಆದ್ದರಿಂದ ತರ್ಪಣ ಅಂದ ತಕ್ಷಣ ಸತ್ತದ್ದಲ್ಲ, ಸತ್ತವರಿಗೆ ತರ್ಪಣ ಅಲ್ಲ. ವಾಸ್ತವವಾಗಿ ಇದ್ದವರಿಗೂ ಕೊಡಲಿಕ್ಕೆ ಬರ್ತದೆ. ಎಷ್ಟು ದೊಡ್ಡದಾಗತ್ತೆ ಅಂದರೆ ಅವರವರ ತಂದೆಗೆ, ಅವರವರ ತಾಯಿಗಳಿಗೆ ಅವರವರು ಕೊಡ್ತಾರೆ ಅಷ್ಟೇ. ಗುರುಗಳಿಗೆ ಎಲ್ಲರೂ ಕೊಡ್ತಾರೆ, ಅದು ವಿಶೇಷ. ಗುರುತರ್ಪಣ ಅಂತ ಇದೆ. ತರ್ಪಣದಲ್ಲಿ ತಂದೆ ತಾಯಿಗಳಿಗೆ ಕೊಡದಿದ್ರೂ ನಡೀತದೆ, ಗುರುಗಳಿಗೆ ಕೊಡದಿರಲಿಕ್ಕೆ ಆಗುವುದಿಲ್ಲ.
ಇದೆಲ್ಲ ವಿಶೇಷಗಳು. ಅದರಿಂದ ಪಿತೃಯಜ್ಞ ಸುಧಾರ್ಪಣ, ಪಿತೃಯಜ್ಞ ಅಂತ ಒಂದುಂಟಂದ. ಹೋಮೋ ದೈವ, ಇನ್ನು ದೇವತೆಗಳ ಯಜ್ಞ ಅಂದರೆ ಹೋಮ, ಅಗ್ನಿ ಮಾಧ್ಯಮದಲ್ಲಿ ಆರಾಧನೆ. ಬಲಿರ್ಭೌತಃ, ಮತ್ತು ಭೂತಯಜ್ಞ ಅಂದರೆ ಪ್ರಾಣಿಗಳಿಗೆ ಬಲಿ ಹಾಕುವುದು, ಅನ್ನ ವಿಕಿರಣ. ಆನಂದ ನೃಯಜ್ಞ ಅಂತ ಉಂಟು, ಮನುಷ್ಯರನ್ನು ಯಜ್ಞ ಮಾಡಬೇಕು. ಹಾಗಾದರೆ ಮಂಡೆ ಹೊಡೆಯುದು, ಹೇ ಅಲ್ಲ, ಈ ಅತಿಥಿ ಪೂಜನಂ ಅಂತಾನೆ, ಬಂದವರಿಗೆ ಅತಿಥಿ ಸತ್ಕಾರ ಮಾಡುದು, ಏನು ಬೇಕೋ ಹಾಗೆ. ನೋಡಿ, ಈ ಶಬ್ದಗಳು ಶಾಸ್ತ್ರೀಯವಾದದ್ದು ಅದ್ಭುತವಾಗಿರ್ತದೆ, ತುಂಬ ಚೆನ್ನಾಗಿ ಹೇಳಲಿಕ್ಕೆ ಸಿಗ್ತದೆ. ಆದರೆ ನಾವು ಓದುವುದಿಲ್ಲ, ಹೇಳುವುದಿಲ್ಲ, ಮರೆತಿರ್ತೇವೆ. ಇನ್ನೊಬ್ಬ ದೊಡ್ಡ ಸಂಗತಿ ಮಾಡಿದ ಟಾಲ್ಸ್ಟಾಯ್, ಭಾರಿ ಚೆನ್ನಾಗಿ ಬರೆದ. ಏನು ಬರೆದವ? ಅವ ಒಬ್ಬ ಮಾರ್ಟಿನನ್ನು ಇಟ್ಕೊಂಡ, ಅವ ಚರ್ಮ ಹೊಲಿಯುವವ, ಚಪ್ಪಲಿಗಾರ, ಚಪ್ಪಲಿ ಮಾಡುವವ. ಅವನ ಹೆಂಡತಿ ಸತ್ತಿತ್ತು, ಮಗುವಿಗೆ ಎಂಥದೋ ಕಾಯಿಲೆ ಬಂದು ಸಾಯ್ತದೆ. ಅವನಿಗೆ ಬಹಳ ಕಷ್ಟದಲ್ಲಿ ಇರುವಾಗ ಅವನು ಒಬ್ಬ ಮುದುಕ ಹೇಳುತ್ತಾನೆ, ನೀನು ಬೈಬಲ್ ಓದು ಅಂದರೆ. ಆ ಕಥೆಯಲ್ಲಿ ಅವನು ಮತ್ತೇನು ಬರೀತಾನೆ ಅಷ್ಟೇ, ಅದರ ಆಚಿನ ಕಥೆ ಗೊತ್ತಿಲ್ಲ ಅವನಿಗೆ, ಬಿಡು. ನಾವು ಗೀತೆ ಓದಿ ಹೇಳುತ್ತೇವೆ, ಅವನಿಗೆ ಅದು ಗೊತ್ತಿಲ್ಲ. ಬೈಬಲ್ ಓದಿದ, ಓದ್ತಾ ಖುಷಿಯಾಗಿ ರಾತ್ರಿ ಮುಚ್ಚಿಟ್ಟಾಗ ಅವನಿಗೆ ನಾನು ಬರ್ತೇನೆ ಎನ್ನುವ ಯೋಚನೆ ಬಂತು. ಯೋಚನೆ ಎಲ್ಲ ಶಬ್ದ ಕೇಳಿತು, ಎಲ್ಲ ಕದಿಯುವುದಿಲ್ಲಿದ್ದು, ಆಕಾಶವಾಣಿ ಎಲ್ಲ ನಮ್ಮದೇ ಇಡೀ ಕೇಳಿದ ಅವನಿಗೆ. ಕೇಳಿದ ತಕ್ಷಣ ಅವನು ಮರುದಿವಸ ಬೆಳಿಗ್ಗೆ ಬೇಗ ಚಹಾ ಎಲ್ಲ ಮಾಡಿ, ರೊಟ್ಟಿ ಎಲ್ಲ ಮಾಡಿ ಕಾಯ್ತಾನೆ ಯಾರು ಬರ್ತಾರೆ ಅಂತ. ಯಾರೋ ಒಬ್ಬ ಕೆಲಸದವ, ರಸ್ತೆ ರಿಪೇರಿಯವ ಬಂದ. ಅಲ್ಲಿ ಬರುವಾಗ ಅವನಿಗೆ ಚಳಿಯಲ್ಲಿ ಸುಮ್ಮನೆ ಕೂತಿದ್ದಾನೆ. ಒಳಗೆ ಬಾರಯ್ಯ ಕರೆದ, ಅವನಿಗೆ ಚಹಾ ಕೊಟ್ಟ, ಇನ್ನೊಂಚೂರು ಕೊಟ್ಟ. ಖುಷಿ ಆಯ್ತು ಅವನಿಗೆ, ಆಯಾಸ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಹೋದ. ಅವನಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈಗ ಹೇಳಿ ಹೋದದ್ದು, ಇದು ಏಸು ಶಿಲಿಬೆಗೆ ಹಾಕಿದ್ದಾಗಿ ಉಂಟು, ಏಸು ಬಂದದ್ದಾಗಿ ಖಂಡಿತ ಅವನಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೈ ಎತ್ತಿ ಹೇಳೋ ಕ್ರಮ ಇದೆ. ಹೇಳಿದ. ಮತ್ತು ಸ್ವಲ್ಪ ಹೊತ್ತಲ್ಲಿ ಒಂದು ಹೆಂಗಸು ಮಗುವನ್ನು ತಗೊಂಡು ಬಂತು. ಅದು ಕೆಲಸದಲ್ಲಿತ್ತು, ಗಂಡ ಸತ್ತಿದ್ದ. ಆದ್ದರಿಂದ ಮಗುವನ್ನು ಹೆರಿಗೆ ಆದ ನಂತರ ಹೊರಗೆ ಹಾಕಿದ್ರು. ಅದೇನು ಕೆಲಸ ಮಾಡುತ್ತೀನಿ, ಸಣ್ಣ ಮಗುವಿಗೆ ಕೆಲಸ ಮಾಡುತ್ತೇಳಿ ಅವಳನ್ನು ಕೆಲಸದಿಂದ ಹೊರಗೆ ಹಾಕಿದ್ರು. ಅವಳು ತತ್ತರಿಸಿ ಬರ್ತಾ ಇದ್ದಾರೆ. ಅವಳ ಮೈಯ ಬಟ್ಟೆ, ಹೊದೆದ ಬಟ್ಟೆಯನ್ನು ಎಲ್ಲಿಯೋ ಅಡವಿಟ್ಟಿದ್ದಾಳೆ ದುಡ್ಡಿಗೆ. ಇವಳು ಕರೆದ ಒಳಗೆ, ಹತ್ತಿರ ನಿಂತಾಗ ಒಳಗೆ ಬಂದು ರೊಟ್ಟಿ ಕೊಟ್ಟ, ಚಳಿ ಹೇಳಿದ, ಬಟ್ಟೆ ಕೊಟ್ಟ. ಅಲ್ಲಿ ಎಲ್ಲಿಯೋ ಸಾಲದಲ್ಲಿಟ್ಟ ಅಡವಿಟ್ಟದ್ದನ್ನು ಬಿಡಿಸಿ ತಂದ. ಅವಳು ನಿನ್ನನ್ನು ದೇವರು ಒಳ್ಳೇದು ಮಾಡಿ ಹೇಳಿ ಹೋದ್ಲು. ಮತ್ತು ಸಂಜೆ ಹೊತ್ತಿಗೆ ಇನ್ನೊಬ್ಬ ಬಂದ, ಇನ್ನೊಂದು ಮುದುಕಿ ಹಣ್ಣು ಬುಟ್ಟಿ ತಂದಿತ್ತು. ಬುಟ್ಟಿಯಿಂದ ಒಂದು ಮಗು ಕೈ ಹಾಕಿ ತಗೊಂಡೋಯಿತು ಹಣ್ಣು. ಅವಳು ಹಿಡ್ಕೊಂಡ್ಳು, ಕಳ್ಳ ಬಡಿಲಿಕ್ಕೆ ಹೋದ್ಲು. ಇವ ಬಿಡಿಸಿದ, ಅದರ ದುಡ್ಡು ನಾನು ಕೊಡ್ತೇನೆ ಅಂತ ಕೊಟ್ಟ. ನಿಮ್ಮಂಥ ಅವಳು ಕಳ್ಳರೇ ದುಡ್ಡು ಕೊಟ್ಟ ಅವರು ಕಳ್ಳರಾಗುವುದಂದ. ಇಲ್ಲ, ಮಗು ಅಲ್ವ, ಸಣ್ಣ ಮಕ್ಕಳು ಮನೆಯಲ್ಲಿದ್ದರೂ ತೆಗೆಯೋದಿಲ್ವ, ನಮ್ಮ ಬುದ್ಧಿಯ. ಕೊಟ್ಟು ಬಿಡಯ್ಯ, ಅದಕ್ಕೆ ಪಾಪ ಆಸೆ ಆಗಿದೆ ಹೇಳಿ ಕೊಟ್ಟು, ಅದರ ಹತ್ರ ಹೇಳಿ ತೆಗಿಬೇಡ, ಕೇಳಿ ತಗೊಳ್ಬೇಕು ಅಂತ ಹೇಳಿ ಕೊನೆಗೆ ಅವರಿಬ್ಬರು ಮಿತ್ರರಾದರು. ಮುದುಕಿಗೂ ಖುಷಿ ಆಯಿತು. ಮುದುಕಿಯ ಬುಟ್ಟಿಯನ್ನು ತಗೊಂಡು ಅದೇ ದಾರಿಯಲ್ಲಿ ಹೋಗುವ ಹುಡುಗ ಅವನು ಎತ್ತಿಕೊಂಡು ಬಂದ ಅಲ್ಲಿವರೆಗೆ. ಮುಗಿಯಿತು. ಹೀಗೆ ದೇವರ ಮೇಲಿನ ಪ್ರೀತಿ ಮನುಷ್ಯರ ಮೇಲೆ ಕಾಣುವಾಗ ಮನುಷ್ಯರ ಮೇಲಿನ ಪ್ರೀತಿ ದೇವರ ಮೇಲೆ ಹೋಗುತ್ತೆ. ಕತೆ ಮುಗಿಸ್ತಾನವ. ನೃಯಜ್ಞ ಅತಿಥಿ ಪೂಜನಂ, ಇದು ಯಾವತ್ತು ಹೇಳಿದ್ದಾರೆ ಪಂಚಯಜ್ಞದಲ್ಲಿ? ಬಂದವರನ್ನು ಸಂತೋಷದಲ್ಲಿ ಕಳಿಸಿಕೊಡುವುದು ಅತಿಥಿ ಸತ್ಕಾರ. ಅದು ಭಾರತದ ದೊಡ್ಡ ಧರ್ಮ, ಭಾರತೀಯರ ಧರ್ಮ. ಮೊನ್ನೆ ಇತ್ತೀಚೆಗೆ ಅಮೇರಿಕಾದ ಆ ಫ್ಲಡ್ಡಲ್ಲಿ ಒಬ್ಬ ಬಾಗಿಲು ತೆರೆದು ಹೋಟೆಲ್ನಲ್ಲಿ ಬಂದವರಿಗೆ ತಿನ್ನಲಿಕ್ಕೆಲ್ಲ ಕೊಟ್ಟನಂತೆ, ಧರ್ಮಕ್ಕೆ. ಆಶ್ಚರ್ಯ ಅಂತೆ ಅವರಿಗೆ, ಹೀಗೆಲ್ಲ ಉಂಟಾ ಅಂತ. ಅವನು ಭಾರತದವ, ಮಾಡಿದವ ಹಾಗೆ. ಅವನಿಗೆ ಆ ಧರ್ಮ ಗೊತ್ತಿದೆ. ಒಂದ ಹಸಿದವರಿಗೆ, ಫ್ಲಡ್ಡಲ್ಲಿ ನಿರಾಶ್ರಿತರಿಗೆ ತಿನ್ನಲಿಕ್ಕೆ ಕೊಡದಿದ್ದರೆ ಮತ್ತೇನಯ್ಯ ನನ್ನದು, ಇಷ್ಟು ಸಮಯ ನಾನು ಡಾಲರ್ ಸಂಪಾದನೆ ಮಾಡಿದ್ದೇನೆ, ಅದನ್ನು ದಾನ ಮಾಡಿದ, ಬಿಟ್ಟುಕೊಟ್ಟ ಅವತ್ತು. ಅವರಿಗೊಂದು ದೊಡ್ಡ ಸಂಗತಿ ಕಂಡು, ಇದು ಇಲ್ಲದ್ದೇ ಇಲ್ಲದಲ್ಲ, ಇದು ನರಲೋಕದಲ್ಲಿ ಕಾಣದ ವೈಭವ ಅಂತ ಯೋಚನೆ ಮಾಡ್ತವರಿಗೆ. ಮನುಷ್ಯರಲ್ಲಿ ಆಗಲಿಕ್ಕೆ ಇಲ್ಲ ಇದು ಅಂತ. ನಿಜವಾಗಿ ಮನುಷ್ಯರಲ್ಲಿ ಮತ್ತೆ ಎಲ್ಲಿ ಆಗೋದು? ಪ್ರಾಣಿಗಳು ಬಿಟ್ಟು ಕೊಡ್ತಾವೆ ತಿನ್ನಲಿಕ್ಕೆ, ಹತ್ತಿರದಲ್ಲಿ ಬಂದದ್ದಕ್ಕೆ, ಹಸಿದದ್ದಕ್ಕೆ. ಒಂದು ಚಿರತೆ, ದೊಡ್ಡ ಚಿರತೆ ಬೇಟೆಯಾಡಿದೆ. ಯಾವುದು? ಚಿಂಪಾಂಜಿಯನ್ನು ಬೇಟೆಯಾಡಿದೆ. ಗರ್ಭಿಣಿ ಚಿಂಪಾಂಜಿ ಬೇಟೆಯಾಡುವಾಗ ಅದರ ಮರಿ ಹೊರಗೆ ಬಂತು. ಇದು ಮರಿಯನ್ನು ತಿನ್ನಲಿಲ್ಲ, ಮರಿಯನ್ನು ತಗೊಂಡೋಗಿ ಸಾಕಿತು. ಎಂತ ಹೇಳ್ತೀರಿ ಇದಕ್ಕೆ? ಅದರ ಮರಿಯೇ ಅಲ್ಲ, ಚಿಂಪಾಂಜಿ ಮರಿ. ಅದನ್ನು ಚೆನ್ನಾಗಿ ಪೂಸಿ ಎತ್ತಿಕೊಂಡೋಗಿ ಅದನ್ನು ಒಳ್ಳೆ ರೀತಿಯಿಂದ ಪಾಲನೆ ಮಾಡ್ತಾ ಕೂತಿದೆ ಅದರ ಪಕ್ಕದಲ್ಲಿ ಇಟ್ಟುಕೊಂಡು ಚಿರತೆ. ಇದನ್ನೆಲ್ಲ ಇಂಟರ್ನೆಟ್ಟಲ್ಲಿ ನೀವು ಡೈರೆಕ್ಟ್ ನೋಡ್ಬೋದು, ವಿಷಯಗಳನ್ನೆಲ್ಲ ಹೇಗಿರ್ತದೆ ಅಂತ. ಇದು ಭಾರತೀಯ ಸಂಸ್ಕೃತಿಯ ವೈಭವ. ಇದು ಅತಿಥಿ ಸತ್ಕಾರ. ಇದೇ ಟಾಲ್ಸ್ಟಾಯ್ ಕತೆ, ರಂತಿದೇವನ ಕತೆ. ಅದು ಉಪವಾಸ ಮಾಡಿದ, ತಿನ್ನಲಿಕ್ಕೆ ಹೋದ, ಒಬ್ಬ ಶೂದ್ರ ಬಂದ, ಕೃಷ್ಣಾರ್ಪಣ ಅಂತ ಬಿಟ್ಟ. ಒಬ್ಬ ಚಂಡಾಲ ಬಂದ, ಇನ್ನು ಉಳಿದದ್ದು ತಿನ್ನಲಿಕ್ಕೆ ಹೋದಾಗಲೂ ಕೊಟ್ಟು ಬಿಟ್ಟ. ಕೊನೆಗೆ ಅವನು ನಾಯಿ ಬಂದು ಕೇಳಿತು, ನೀರಾದರೂ ಕುಡಿತೇನೆ ಅಂತ ರಂತಿದೇವಿ ಎತ್ತಿಕೊಂಡ್ರೆ ಅದಕ್ಕೆ ಹಾಕಿದ. ಹೇಳ್ತಾನೆ, ನಾನು ಲೋಕದ ಜನರ ಕಷ್ಟವನ್ನು ನನಗೆ ನೋಡಲಿಕ್ಕಾಗುವುದಿಲ್ಲ ಕೃಷ್ಣ, ಇದು ನಿನಗೆ ಅರ್ಪಿತ ಆಗಲಿ ಎಂದ. ಯತ್ ಕರೋಷಿ ಯದ್ ಅಶ್ನಾಸಿ ಯತ್ ಜುಹೋಸಿ ದದಾಸಿ ಯತ್
ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣ. ಇದೆಲ್ಲ ಗೀತೆಯ ಗೆರೆಗಳೇ, ನಮ್ಗೆ ನೋಡ್ಲಿಕ್ಕೆ ಬರೋದಿಲ್ಲ. ಆದರೆ ನಾವು ಟಾಲ್ಸ್ಟಾಯ್ ಕಥೆ ಅದನ್ನು 4 ದಿನ ಕ್ಲಾಸ್ ಮಾಡ್ತೇವೆ, ಜನರಿಗೆ ಖುಷಿ ಪಡಿಸ್ತೇವೆ, ಅದಕ್ಕೆ ಅವಾರ್ಡ್ ಸಿಗ್ತದೆ, ಕೊಡ್ತೇವೆ. ವಂಡರ್ಫುಲ್ ಅಂತೇವೆ. ಯಾವಾಗ? ಎಲ್ಲಿದ್ದಾಗ? ಹಿಂದಕ್ಕೆ ನೋಡದಿದ್ದಾಗ, ಪ್ರಾಚೀನ ಭಾರತೀಯ ಸಂಸ್ಕೃತಿಯ ತಳಸ್ಪರ್ಶಿಯಾದ ಅಧ್ಯಯನ ಇಲ್ಲದೇ ಇದ್ದಾಗ, ಸಂಸ್ಕೃತ ಭಾಷೆಯ ಸೊಗಸು ನಮಗೆ ತಿಳಿಯದೇ ಇದ್ದಾಗ, ವೇದಾಂತಗಳ ವೈಭವ ನಮಗೆ ಸಿಗದಿದ್ದಾಗ ನಾವು ಇದನ್ನು ಹೇಳುತ್ತೇವೆ. ಚರ್ಮದ ನಾಣ್ಯಕ್ಕೆ ಬೆಲೆ ಕೊಡ್ತೇವೆ, ಬಂಗಾರದ ಟಂಕಸಾಲೆ ಮನೆಯಲ್ಲಿ ಹಿಂದೆ ಇದ್ದಾಗ ಗೊತ್ತಿಲ್ಲ ನಮಗೆ, ಅದು ಹೂತೋಗಿದೆ. ಯಾವನೊಬ್ಬ ಮೊಘಲನ ಸಾಮ್ರಾಜ್ಯದಲ್ಲಿ 12 ರಾಶಿಗಳ ಚಿನ್ನದ ನಾಣ್ಯ ಮಾಡಿದ್ದಾನವ. 12 ರಾಶಿಗಳ ಚಿತ್ರ, ಮೇಷ ವೃಷಭ ಮಿಥುನ ಎಲ್ಲ ಚಿನ್ನದ್ದು. ಬೆಳ್ಳಿಯಲ್ಲಿ ಮಾಡುವಾಗ ಅಷ್ಟು ಮಾಡಲಿಲ್ಲ, 6 ರಾಶಿ ಮಾತ್ರ ಮಾಡಿದ, ಕೆಲವು ಬಿಟ್ಟಿದ್ದಾನೆ ಮಾಡಿಸುವುದರಲ್ಲಿ. ನಾಣ್ಯದ ಸಂಗ್ರಾಹಕರಿಗೆಲ್ಲ ಗೊತ್ತದು ಕಥೆಗಳು. ಇವತ್ತು ನಮಗೆ ಮಾಡಲಿಕ್ಕೆ ಬರೋದಿಲ್ಲ. ಅವನ ಮೊಘಲನ ಸಾಮ್ರಾಜ್ಯದಲ್ಲಿ ಬಂಗಾರದ ನಾಣ್ಯಗಳಲ್ಲಿ ರಾಶಿಯ ಚಿತ್ರ, ರಾಶಿ ಅಧಿಪತಿಗಳ ಚಿಂತನೆ. ಇವತ್ತು ನಮ್ಮ ನೋಟಿನಲ್ಲಿ ಯಾರನ್ನು ಹಾಕ್ತೇವೆ? ಹೇಗಿರ್ತದೆ? ನಾವು ಒಟ್ಟಿಗೆ ಅಂತ ಹೇಳಿಕೊಂಡು ವಿಭಾಗ ಮಾಡಿಕೊಟ್ಟು ಅವರಿಂದ ಪೆಟ್ಟು ತಿನ್ನುವಂತೆ ಮಾಡಿಕೊಂಡ ವ್ಯಕ್ತಿಯನ್ನು ಹಾಕಿರುತ್ತೇವೆ. ಹೇಳುವವರು ಯಾರಿದ್ದಾರೆ? ಮತಕ್ಕೆ ಬೆಲೆ ಇಲ್ಲ, ಧರ್ಮಕ್ಕೆ ಬೆಲೆ ಇಲ್ಲ. ಕೃಷ್ಣ ಅದಕ್ಕೆ ಹೇಳಿದ ಧರ್ಮ್ಯಂ ಸಂವಾದ ಮಾವಯೋ. ನಾವಿಬ್ಬರು ಮಾತಾಡಿಕೊಂಡದ್ದು ಯಾವ ನೆಲೆಯಲ್ಲಿ ಅಂದರೆ ಧರ್ಮದ ನೆಲೆಯಲ್ಲಿ ಅನ್ನೋದು ಅರ್ಥ ಇದ್ದರೆ ಮಾತ್ರ ಜನಕ್ಕೆ ಅರ್ಥ ಆಗುತ್ತೆ. ಅದು ಜ್ಞಾನಯಜ್ಞ ಆಗುತ್ತೆ. ಆಗ ನನ್ನನ್ನು ಪ್ರೀತಿಸುವ ಯಜ್ಞ ಆಗುತ್ತೆ. ಜ್ಞಾನಯಜ್ಞೇನ ಅಲ್ಲಿ ಯಜಮಾನ ಶಿಷ್ಯನ ಯಾಜಮಾನ್ಯದಲ್ಲಿ ಇವತ್ತು ಪಾಠ ಆಗಬೇಕು ಸ್ವಾಮಿ ಗುರುಗಳೇ. ಅವನು ಯಜಮಾನ ಬಂದು ಕೇಳಲಿಕ್ಕೆ, ಕೊನೆಗೆ ಅವನು ದಕ್ಷಿಣೆ ಕೊಟ್ಟು ಹೋಗ್ತಾನೆ. ದಕ್ಷಿಣೆ ಏನಿಲ್ಲ, ಕೃಷ್ಣ ಉದ್ಧವ ಕೇಳುವಾಗ ಹೇಳಿದ ದಕ್ಷಿಣಾಜ್ಞಾನ ಸಂದೇಶ ಅಂತ. ಗುರುಗಳು ಹೇಳ್ತಾರೆ, ಏನು ದಕ್ಷಿಣೆ ಗೊತ್ತಾ? ಏನು? ನೀನು ಇನ್ನೊಬ್ಬರಿಗೆ ಹೇಳುವುದೇ ದಕ್ಷಿಣೆ. ಆಯಿತಾ, ಹೋಗು. ಕಳುಹಿಸಿಕೊಡ್ತಾನೆ. ನೀನು ಜನಕ್ಕೆ ತಿಳಿಸು, ನೀನು ಮಾತ್ರ ತಿಂದು ತೆಗೆಬೇಡ, ಸುಮ್ಮನೆ ಸೋಮಾರಿಯಾಗಿ ನಿನ್ನಲ್ಲಿ ಉಳಿಸಿಕೊಳ್ಳಬೇಡ, ಅದನ್ನು 10 ಜನರಿಗೆ ಕೊಟ್ಟೋಗುವ ಕೆಲಸ ಮಾಡೋಕೋ ಅಂತ. ಆದ್ದರಿಂದ ಒಬ್ಬ ಶಿಷ್ಯನಿಗೆ ತುಂಬ ಖುಷಿಯಿಂದ ಗುರು ಹಾಸಿಗೆ ಹಿಡಿಯುವಷ್ಟು ಸಮಯದವರೆಗೂ ತಿಳಿಸಿಕೊಡ್ತಾನೆ. ಯಾಕೆ ಕೇಳಿದರೆ ಅವನು ಮುಂದಕ್ಕೆ 100 ಜನರಿಗೆ ಕೊಡ್ತಾನೆ ಅಂತ. ಒಂದು ಗೋದಾನ ಅದು ಲಾಭ ಬೀಳುವುದು ಎಲ್ಲಿ ಕೇಳಿದರೆ, ಅದು ಪಡೆದವನ ಹತ್ತಿರದಲ್ಲಿ ಕೂತು 10 ಕರು ಹಾಕಿದಾಗ, ಆ 10 ಕರುವನ್ನು ಇನ್ನಷ್ಟಾರು ಜನರಿಗೆ ಕೊಡುವಾಗ ಅಲ್ಲಿ 10 ಕರುವಾಗಿ ಅದು ಮತ್ತೆ 10 ಜನರಿಗೆ ಹೋಗುವುದರಿಂದ ಅಲ್ಲಿ ಹುಟ್ಟಿದ ಕರುವಿನಿಂದ, ಆ ಹಾಲಿನಿಂದ, ಆ ತುಪ್ಪದಿಂದ ಎಷ್ಟೋ ಸಾವಿರಾರು ಯಜ್ಞಯಾಗಗಳು ನಡೆಯುವುದರಿಂದ ಎಲ್ಲಿ ಉಂಟು ನೋಡಿ ಒಂದು ಗೋದಾನದ ಫಲ. ಹೇಳಲಿಕ್ಕೆ ಸುಲಭ. ದನ ಅಂದರೆ ಏನು ಅಂತ ಕೇಳಿದರೆ ಇದು ದನ, ಇದು ಅಲ್ಲವೇ ದನ? ನಮಗೆ ಅದೇ ವೇದನ. ಏನು ಮಾಡುವ? ಇದು ಅರ್ಥ ಆಗುವುದಿಲ್ಲ. ಮತ್ತೆಲ್ಲ ಹೇಳುತ್ತೇವೆ ನಾವು, ಎಲ್ಲ ತಿನ್ನುವಾಗೆ ಮಾಂಸ ತಿಂದರೇನು, ಪ್ರಾಣಿ ತಿಂದರೇನು? ಅಲ್ಲಯ್ಯ, ಗೋವಿನ ಕಥೆ ಬೇರೆ ಅಂತಾರೆ. ಇದು ಹಾಲು ಕೊಡುತ್ತದೆ, ಹಾಲಿನಿಂದ ವೈಭವ ನಡೀತದೆ, ಬದುಕು ಉದ್ದಗೊಳ್ಳುತ್ತದೆ. ಉಳಿದದ್ರಲ್ಲಿ ಎಂತ ಉಂಟು? ನಾಯಿಯನ್ನೇನು ಮಾಡುವ? ನಾಯಿಯನ್ನು ಮರಿಯಾಕೆ ಅಂತ ಮಾಡುವ? ಅಯ್ಯ ಹೇಸಿಯೇ, ಕೊನೆಗೆ ಸರ್ಕಾರ ಕೇಳಬೇಕು ಎಳ್ಕೊಂಡು ಹೋಗಿರಯ್ಯ ಅಂತ. ದನದ ಕಥೆ ಹಾಗಲ್ಲಯ್ಯ. ಯಾರಿಗೆ ಅರ್ಥ ಆಗ್ತದೆ? ಇದನ್ನು ಉಲ್ಲೇಖ ಮಾಡಿದ ಕೃಷ್ಣ. ಅದು ಜ್ಞಾನಯಜ್ಞೇನ ತೇನ ಅಹಂ ಇಷ್ಟಸ್ಯಾಮಿತಿ ಮೇತಿ. ನನಗೆ ಅವನು ಮಾಡಿದ ಸೇವೆ ಒಂದು ಯಜ್ಞ ಆಗ್ತದೆ. ಜ್ಞಾನ ಎನ್ನುವುದು ಒಂದು ಯಜ್ಞ. ಅಗ್ನಿಮುಖದಲ್ಲಿ ಆಹುತಿ ಕೊಡಿದ್ರೆ ಏನು ಇಲ್ಲ, ಅಲ್ಲಿಯೇ ಹೋಯಿತು. ಆದರೆ ಅರಿವು ಕಿವಿ ಅನ್ನತಕ್ಕಂತಹ ಒಂದು ಕುಂಡ, ತಲೆ ಎನ್ನುವುದೊಂದು ಪಾತ್ರೆ, ಅದರೊಳಗೆ ಮಾಹಿತಿಗಳು ಎನ್ನತಕ್ಕಂಥದ್ದು ತುಪ್ಪ. ಅದೇ ಆಹುತಿಗಳು, ಮಾಹಿತಿಗಳೇ ಆಹುತಿಗಳು. ಅದನ್ನು ಹಾಕುವ ಮೂಲಕ ಇವತ್ತು ನೋಡಿ ನಾವು IT-BT ಅಂತೇವೆ. ಇದು ಯಾವತ್ತು ಕೃಷ್ಣ ಹೇಳ್ತಾನೆ ನೋಡಿ, ಅಯ್ಯ ದ್ರವ್ಯಯಜ್ಞ ಬೇಡಯ್ಯ ನನಗಂದ, ನನಗೆ ಅದೆಲ್ಲ ಬೇಡ, ನನಗೆ ಬೇಕಾದ್ದು ಮಾಹಿತಿ ತಂತ್ರಜ್ಞಾನ ಅಂತ. ಜ್ಞಾನಯಜ್ಞೇನತೇನ ಅಹಂ ಇಷ್ಟಸ್ಯಾಮಿ. ಇಷ್ಟ ಅಂದರೆ ಇನ್ನೊಂದು ಅರ್ಥ. ಇಷ್ಟ ಅಂದರೆ ಯಜ್ಞಗೊಳ್ಳಲ್ಪಟ್ಟವನು ಅಂತ ಅರ್ಥ. ಜ್ಞಾನ ಯಜ್ಞದಿಂದ ನಾನು ಪೂಜೆಗೊಳ್ಳಲ್ಪಟ್ಟವನು ಅಂತ ಅರ್ಥ ಅಂದ ಕೃಷ್ಣ. ಈಗ ನೀನು ಅವನಿಷ್ಟ ನನಗಿಷ್ಟ ಅಲ್ಲೇ ಅಲ್ಲ. ತೇನ ಅಹಂ ಇಷ್ಟ, ನಾನು ಅವನಿಂದ ಪೂಜಿತನು, ಹೋಮಕ್ಕೆ ಒಳಗಾದವನು. ಯಾವ ಯಜ್ಞ ಮಾಡಿದವ? ಜ್ಞಾನಯಜ್ಞ ಮಾಡಿದ. ಜ್ಞಾನಯಜ್ಞದಲ್ಲಿ ಪ್ರಧಾನ ದೇವತೆಯಾಗಿ ನಾನು ಪೂಜೆ ಕೈಗೊಮ್ಮೆ ಅಂತ ಅರ್ಥ. ಇದು ನನ್ನ ದೃಢವಾದ ಸಂಕಲ್ಪ. ಆದ್ದರಿಂದ ಯಾರು ಕಲಿಯುತ್ತಾರೋ ಅವರು ನನ್ನನ್ನು ಪೂಜಿಸಿದ್ದಾರೆ, ನನ್ನನ್ನು ಮೆಚ್ಚಿಸಿದ್ದಾರೆ, ನನ್ನನ್ನು ಬಹಳ ಇಷ್ಟಪಟ್ಟಿದ್ದಾರೆ. ನನ್ನ ಬಳಿಗೆ ಅವರು ಬರ್ತಾರೆ, ಅವರು ಮೋಕ್ಷದಲ್ಲಿ ಹೆಚ್ಚಿನ ಆನಂದವನ್ನು ಪಡೀತಾರೆ. ಯಜಮಾನರ ಸ್ಥಾನ ಅನ್ನುವ ಮೂಲಕ ಕೃಷ್ಣ ಕಲಿಯುವವರಿಗೆ, ಇನ್ನು ಕೇಳುವವರಿಗೆ ನಾಳೆ ಹೇಳುತ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು, 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 ಶ್ರೀಕೃಷ್ಣಾರ್ಪಣಮಸ್ತು.